ಬೆಳಗಾವಿ ಜಿಲ್ಲೆ ಯಮಕನಮರಡಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸತತವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಕಳೆದ 2023ರಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿ ಅಥವಾ ಇಬ್ಬರು ನಿಂತಿದ್ದರಿಂದ ಅವರು ಸುಲಭವಾಗಿ ದೊಡ್ಡ ಪ್ರಮಾಣದ ಅಂತರದಲ್ಲಿ ಗೆದ್ದರು. ತಮಗೆಲ್ಲ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಬೆಂಬಲಿಗರು ಸತತವಾಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಡಲಿ, ಒಳ್ಳೆಯದು. ಇನ್ನೊಂದು ಕಡೆಗೆ ಮಾರುತಿ ಅಷ್ಟಿಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರು ಮಾಡಲಿ. ಆದರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕ್ಷೇತ್ರ ತುಂಬೆಲ್ಲ ಅಡ್ಡಾಡಿ ಸೋತರು ಕೂಡ 40,000 ಮತಗಳನ್ನು ಪಡೆದು ಸೋತರು ಕೂಡ ಏನು ಬಸವರಾಜ ಹುಂದ್ರಿ ಏನಿದ್ದಾರೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ BJP ಕಾರ್ಯಕರ್ತರಿಗೆ ರಕ್ಷಣೆ ಕೊಡೋರು ಯಾರು ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇವರಿಂದ ದೊಡ್ಡ ಪಡೆನೂ ಇದೆ. ಅಷ್ಟಿಗೆ ಅವರಿಂದನೂ ದೊಡ್ಡ ಪಡೆ ಇದೆ, ಇವರಿಂದನೂ ದೊಡ್ಡ ಪಡೆನೇ ಇದೆ. ಆದರೆ ವೋಟ್ ಡಿವೈಡ್ ಆಗೋದ್ರಿಂದ ಮತ್ತೆ ಸತೀಶ್ ಜಾರಕಿಹೊಳಿ ಆರಿಸಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಆದರೆ ಇಲ್ಲಿ ರಮೇಶ್ ಕತ್ತಿ ಅವರು ಏನು ನಿರ್ಣಯ ಕೈಗೊಳ್ತಾರೆ ಆ ನಿರ್ಣಯದ ಮೇಲೆ ಮಾರುತಿ ಅಷ್ಟಿಗೆ ಅವರು ಮಾಡಬೇಕು 2028ರ ವಿಧಾನಸಭಾ ಚುನಾವಣೆಗೆ ಅಥವಾ ಬಸವರಾಜ ಹುಂದ್ರಿ ಅವರಿಗೆ ಮಾಡಬೇಕು ಅನ್ನೋದು ಚರ್ಚೆ ವಿಷಯ. ಇನ್ನು BL ಸಂತೋಷ್ ಅವರು ಕೂಡ ಬಂದು ಹೋದರು. ಅವರ ಆಶೀರ್ವಾದ ಕೂಡ ಹುಂದ್ರಿಯವ್ರ ಮೇಲಿದೆ. ನಮಗೆ ಸಿಕ್ಕಾದಂಥ ಮಾಹಿತಿ ಪ್ರಕಾರ ರಾಜ್ಯದ BJP ನಾಯಕರ ಆಸೆ ಆಕಾಂಕ್ಷೆಗಳು ಬಸವರಾಜ ಹುಂದ್ರಿ ಅವರು ಕೊಡಬೇಕು ಅಂತಿದೆ. ಆದರೆ ಇಲ್ಲಿ JDS ಮತ್ತು BJP ಅಲಯನ್ಸ್ ಆಗಿ ಇಲ್ಲ, ಕುಮಾರಸ್ವಾಮಿ ಹೇಳ್ತಾರೆ ಇಲ್ಲ, ನಾವು ಯಮಕನಮರಡಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗೆ ಬಿಟ್ಟು ಕೊಡಿ ಅಂತಂದರೆ ಆಗ ಮಾರುತಿ ಅಷ್ಟಿಗೆ ಅವರು ಕೊಡಬೇಕಾಗ್ತದೆ. ಬಸವರಾಜ ಹುಂದ್ರಿ ಅವರಲ್ಲಿ ಸಹಕಾರವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಇಲ್ಲಾಂದರೆ ಮತ್ತೆ ಇಬ್ಬರ ಜಗಳದಲ್ಲಿ ಮೂರನವರಿಗೆ ಲಾಭ ಆಗ್ತದೆ. ಇದು ಸ್ಥಿತಿ. ಒಂದು ವೇಳೆ ಬಸವರಾಜ ಹುಂದ್ರಿ ಅವರು ಇಲ್ಲ, ಈ ಕ್ಷೇತ್ರ ಬಲಿಷ್ಠ ಇದೆ, BJP ಕ್ಷೇತ್ರ ಇದೆ, ಅದು ಕಳಿಸಲ 40,000 ಮತಗಳನ್ನು ತೆಗೆದುಕೊಂಡಿದ್ದೇವೆ, ಕಡಿಮೆ ಅಂತರದಲ್ಲಿ ಕೊನೆಯ ಕ್ಷಣದಲ್ಲಿ ನಮಗೆ ಟಿಕೆಟ್ ಕೊಟ್ಟರೆ ಸಂಘಟನೆ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಈ ಸಲ ನಾವು ಗೆದ್ದೇ ಗೆಲ್ತೇವೆ ಅಂತೇಳಿ BJP ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇದೆ. ಇನ್ನು JDS ಕಾರ್ಯಕರ್ತರು ಅವರು ಕೂಡ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇಲ್ಲಿ ಲಾಭ ಪಡಿಬೇಕಾದ್ರೆ ಇವರಿಬ್ಬರು ಒಂದಾಗಲೇಬೇಕು. ಒಂದೇ ವೇದಿಕೆಯಲ್ಲಿ ಆದಷ್ಟು ಬೇಗನೆ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಘೋಷಣೆ ಆಗಲೇಬೇಕು. ಇನ್ನು ಹುದಲಿ ಕ್ಷೇತ್ರದಲ್ಲಿ ಮೇಲಿನ ಭಾಗದಲ್ಲಿ ಅಥವಾ ಎಲ್ಲ 7 ಕ್ಷೇತ್ರಗಳಲ್ಲಿ BJP ಕಾರ್ಯಕರ್ತರು ಎಷ್ಟೊಂದು ದುಡಿತಾ ಇದ್ದಾರೆ. ಇದು ಬಸವರಾಜ ಹುಂದ್ರಿ ಅವರಿಗೂ ಗೊತ್ತಿಲ್ಲ. ಅಂಥ ಕಾರ್ಯಕರ್ತರನ್ನ ಸಾಕಿದಾರು, ಬಲಿಷ್ಠ ಕಾರ್ಯಕರ್ತರಿದ್ದಾರೆ. ಯಾವುದೇ ರೀತಿ ನಾವು ಗೆಲ್ಲಿಸಿಕೊಟ್ಟು ಬರ್ತೇವೆ, ಈ ಸಲ ನಮಗೆ ಟಿಕೆಟ್ ಸಿಗಬೇಕು ಅಂತ ಅವರು ವಾದ ಇದೆ. ಅದು ಏನಾದರೂ ಆದರೆ ಬಸವರಾಜಿಂದ ಗೆಲ್ತಾರೆ. ಆದರೆ ಮಾರುತಿ ಅಷ್ಟಿಗೆ ಅವರು ಸಹಕಾರ ಕೊಡಬೇಕಲ್ಲ, ಅದು ವರಿಷ್ಠರು ಅವ್ರನ್ನ ಮನಸ್ಸು ಅಲಿಸಬೇಕು. JDS ಮತ್ತು BJP ಅವರು ಒಂದಾಗಿ ನಮಗೆ ಯಮಕನಮರಡಿ ಕ್ಷೇತ್ರ ಬಿಟ್ಕೊಡ್ಬೇಕು ಮಾರುತಿ ಅಷ್ಟಿಗೆ ಅವ್ರಿಗೆ ಅಂದರೆ ಅಲ್ಲಿ ಬಸವರಾಜ ಹುಂದ್ರಿ ಅವರು ಸಹಕಾರವನ್ನು ಮಾಡಬೇಕಾಗ್ತದೆ. ಇಲ್ಲ, ಬಸವರಾಜ ಹುಂದ್ರಿ ಅವರು ಟಿಕೆಟ್ ಕೊಟ್ಟಿದೆ, ಮಾರುತಿಯವರೇ ನೀವು ನಮ್ಮ ಪರವಾಗಿ ನಿಲ್ಲಿ, ನಾವಿಬ್ಬರು ಕೂಡಿ ನಮ್ಮ ಏನು ವಿರೋಧಿಗಳ ಸೋಲಿಸೋಣ ಅಂತ ಒಂದು ನಿರ್ಣಯವನ್ನು ಕೈಗೊಂಡ್ರೆ ಭಾಳ ಒಳ್ಳೆಯದು. ಆದಷ್ಟು ಬೇಗನೆ BJP ವರಿಷ್ಠರು ಕೂಡ ಗಮನಿಸ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. 2018ರಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತಿದೆ. 2408 ಮತಗಳ ಅಂತರದಿಂದ ಮಾರುತಿ ಅಷ್ಟಿಗೆ ಅವರು ಸೋತಿದ್ರು. ಭಾಳ ಅಂತರ ಏನಲ್ಲ. ಆವಾಗ ಒಂದು ವಾತಾವರಣ ಬೇರೆ ಇತ್ತು. ಈಗ ಸರ್ಕಾರ ಇದೆ ಮತ್ತು ಉಸ್ತುವಾರಿ ಮಂತ್ರಿ ಇದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಬಸವರಾಜ ಹುಂದ್ರಿ ಅವರು
ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ತಮಗೇನು ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರು ಏನೇ ಇಲ್ಲದೆ ಇದ್ದ ಕೂಡ 10 ಮಂಡಳಗಳನ್ನು ರಚನೆ ಮಾಡಿದರು. BJP ಗಟ್ಟಿ ಆಗಲಿಕ್ಕೆ ಕಾರಣ ಯಾರು? ಪ್ರಪ್ರಥಮವಾಗಿ ಮಾರುತಿ ಅಷ್ಟಿಗೆ ಅವರು. ನಂತರ ಅವರು JDSಗೆ ಹೋದರು. ಹೋಗಬಾರ್ದಾಗಿತ್ತು. ಅವರು ಆ್ಯಕ್ಚುಲಿ ಹೋಗಬಾರ್ದಾಗಿತ್ತು. ಬಸವರಾಜ ಅವರಿಗೆ ಸಪೋರ್ಟ್ ಕೊಟ್ಟು ನಿಲ್ಲಬೇಕಾಗಿತ್ತು. ಈ ಸಲ ನೀವ್ರಪ್ಪ, ಮುಂದಿನ ಸಲ ನಾನು ಅಂತ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗಿತ್ತು. ಈ ಮುಂದಿನ ಸಲ 2008ರಲ್ಲಿ ಹೊಂದಾಣಿಕೆ 28ರಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು ನೀವು. ಇಲ್ಲಾಂದ್ರೆ ಆಗೋದಿಲ್ಲ ಕೆಲಸ. ಸ್ವಲ್ಪ ಅಂತರದಿಂದ ಸೋಲ್ತಾರೆ. ಅದರ ಲಾಭ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಗ್ತದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು BJP ನಿಷ್ಠಾವಂತ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಕಡೂರು ಕ್ಷೇತ್ರ ಅದು BJP ಕ್ಷೇತ್ರ ಆಗಿಬಿಟ್ಟಿದೆ. ಕಾಕ್ಷಿ ಕ್ಷೇತ್ರ ಅಲ್ಲಿ 50-50. ಉಳಿ ಎಲ್ಲ ಕಡೆಯೂ ಇದೆ. ಇಲ್ಲಿ ಬಸವರಾಜ ಹುಂದ್ರಿ ಅವರ ಅಭಿಮಾನಿಗಳಿದ್ದಾರೆ, ಮಾರುತಿ ಅಷ್ಟಿಗೆ ಅವರ ಅಭಿಮಾನಿಗಳಿದ್ದಾರೆ, JDS ಅಭಿಮಾನಿಗಳಿದ್ದಾರೆ, BJP ಅಭಿಮಾನಿಗಳು ಇದ್ದಾರೆ, ಕಾಂಗ್ರೆಸ್ ಅಭಿಮಾನಿಗಳು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅವರು. ಆದ್ರೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಯ್ತಂದ್ರೆ ಹೆಂಗೆ? ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ನಾವು ಹೇಳಿಕ್ಕೆ ಬಂದಿಲ್ಲ. ಇಲ್ಲಿ ಅವರವರ ಶಕ್ತಿ ಏನಿದೆ ಅದನ್ನು ಹೇಳಬೇಕಾಗ್ತದೆ. ಕಾಂಗ್ರೆಸ್ ಕಾರ್ಯಕರ್ತರು ಮೈಲೇಜ್ ಮೇಲೆ ಫೋನ್ ಮಾಡಿ ಕೇಳಿದ್ರು ನನಗೆ, ಎಲ್ರಿ ಯಾವ ಕ್ಷೇತ್ರದ ಅಡ್ಡಾಡಿದ್ರಿ, ಯಾರು ನಿಮ್ಮ ರಿಪೋರ್ಟ್ರ, ಹೆಂಗೆ ವರದಿ ತಂದ್ರಿ ಅಂತ. ಅವ್ರು ನಾವು ಉತ್ತರ ಕೊಡಲಿಲ್ಲ. ಯಾಕಂದ್ರೆ ನಾವು ಸಮೀಕ್ಷೆ ಮಾಡಿದಾಗ ನಾವು ಯಾರಿಗೂ ಹೇಳಬೇಕಾಗಿಲ್ಲ. ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರ ಪ್ರಶ್ನೆಗಳನ್ನು ಕೇಳಿದರು, ನಾವು ಉತ್ತರನ ಕೊಟ್ಟಿಲ್ಲ. ಯಾಕಂದ್ರೆ ಸಮೀಕ್ಷೆ ಎಲ್ಲಿ ಮಾಡಿದ್ರು, ಯಾರು ಹೇಳಿದ್ರು, ನಮ್ಮ ರಿಪೋರ್ಟರ್ ಯಾರು ಅನ್ನೋದು ಹೇಳಿಕ್ಕೆ ಬರೋದಿಲ್ಲ. ಹೇಳಿದ ನಂತರ ನೀವೇನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ, ನಮಗೆಲ್ಲ ಗೊತ್ತಿದೆ. ಇನ್ನು ಬಸವರಾಜ ಹುಂದ್ರಿ ಅವ್ರ ಕಡೆ ಬರೋಣ. ಇವರು ಒಂದು ಹೈವೇದಲ್ಲಿ ಯಮಕಣ್ಮಠದಲ್ಲಿ ಕೂಡ್ಲಿಕ್ಕೆ ಕಚೇರಿ ಇರಲಿಲ್ಲ. BJP ಕಾರ್ಯಕರ್ತರಿಗೆ ಕಚೇರಿ ಮಾಡಿ ಕೊಟ್ಟಿದ್ದಾರೆ. ದೊಡ್ಡ ಮನಸ್ಸಿದೆ, MLA ಆಗ್ಬೇಕಂತ ಕನಸಿದೆ. ಆ ರೀತಿ ಹೋರಾಟನೂ ಇದೆ. ಇಲ್ಲಿ ಅತ್ಯಂತ ಮಹತ್ವದ ವಿಷಯಕ್ಕೆ ನಾವು ಬರೋಣ. ಈಗ ಇಲ್ಲಿ ಶಿವಾನಂದ ಮಠ ಅಂತಿತ್ತು, ಕಾಂಗ್ರೆಸ್ ಅವರು ವಶಪಡಿಸಿಕೊಂಡ್ರಂತ ಸುದ್ದಿ. ಆ ಜಾಗದಲ್ಲಿ 4 ಎಕರೆ ಸ್ವಂತ ಜಮೀನು ಕೊಟ್ಟು, ಇದು ಬಹಳ ಮಹತ್ವದ್ದು. ಸ್ವಾಮಿಗಳು ಉಳಿಬೇಕು, ಮಠ ಉಳಿಬೇಕು, ಕ್ಷೇತ್ರ ಸುಧಾರಣೆ ಆಗಬೇಕು, ಇಲ್ಲಿ ಸತ್ಯವಂತರಿಗೆ ಜಯ ಆಗ್ಬೇಕಂತೇಳಿ 4 ಎಕರೆ ಬಸವರಾಜ ಹುಂದ್ರಿಯವರು ಮಠಕ್ಕೆ ಜಾಗ ಕೊಟ್ಟಿದ್ದಾರೆ. ಆಫೀಸಿಗೆ ಜಾಗ ಕೊಟ್ಟಿದ್ದಾರೆ, ಆಫೀಸ್ ತೆಗೆದು ಕೊಟ್ಟಿದ್ದಾರೆ, ಖರ್ಚು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ BJP ಅವರು ಮೇಲೆ ಅವ್ರು ಏನು ಕೊಡಂಗಿಲ್ಲ, ನಮಗೆ ಗೊತ್ತಿದೆ. ಇಷ್ಟೊಂದು ಖರ್ಚು ಇವ್ರು ಮಾಡ್ತಾ ಇದ್ದಾರೆ. ಇನ್ನು ಮಾರುತಿ ಅಷ್ಟಿಗೆ ಅವರು ಕೂಡ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಈ ಎರಡೂ ಕೂಡಿದ್ರೆ ಏನಾಗ್ತೈತಿ, ಜಯ ಖಂಡಿತ ಆಗ್ತೈತಿ. ಅದು ವರಿಷ್ಠರು ವಿಚಾರ ಮಾಡಬೇಕು. ಬೇಗನೆ ಯಾರಾದರೂ ಒಬ್ಬರನ್ನ ನೀವು ಡಿಕ್ಲೇರ್ ಮಾಡಲ್ಲ, ಇದು ನಮ್ಮ ಕ್ಯಾಂಡಿಡೇಟ್ಪ, ನೀವು ಸಹಕಾರವನ್ನು ಮಾಡ್ರಿ ಅಂತ ಹೇಳಿ ಆಜ್ಞೆ ಮಾಡಿ. ಆಶ್ಚರ್ಯ ಅಂತಂದರೆ KVN ಎಲೆಕ್ಷನ್ ಆತ್ಲ, ಅವಾಗ ಬಸವರಾಜ ಹುಂದ್ರಿ ಅವರು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಒಂದು ಮೀಟಿಂಗ್. ಅದಕ್ಕೆ ನಾವು ಗೆಲ್ಲಬೇಕು ಅಂತ. ತಮಗೆಲ್ಲ ಗೊತ್ತಿದೆ. ಪ್ರಥಮ ಮೀಟಿಂಗ್ ಮಾಡಿದಾಗ ಇಷ್ಟು ಜನ ನೋಡಿ ರಮೇಶ್ ಕತ್ತಿ ಅವ್ರಿಗೆ ಧೈರ್ಯ ಬಂತು, ಸಾಹಸ ಬಂತು. ಹೌದು, ಇಷ್ಟೊಂದು ಶಕ್ತಿ ಇದೆ ಬಸವರಾಜ ಹುಂದ್ರಿ ಅವರಿಗೆ, ದೊಡ್ಡ ಶಕ್ತಿ ಇದೆಲ್ಲ. ಅದೋ ಶಕ್ತಿ, ಅದೋ ತಾಕತ್ತನ್ನು ಉಪಯೋಗ ಮಾಡಿಕೊಂಡು ಗೆದ್ದುಬಿಟ್ರು. ಅವಾಗ ಮಾರುತಿ ಅಷ್ಟಿಗೆ ಅವರು ಇದ್ದರು, ಅವರೇನು ಇಲ್ಲ ಅಂತಲ್ಲ, ಅವರು ಕೂಡ ಇದ್ದರು, ಇವರು ಕೂಡ ಇದ್ದರು. ಆವಾಗ ಆ ಇಲೆಕ್ಷನ್ದಲ್ಲಿ ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡನ ಮಾಡಿದರು. ಮುಖಾಮುಖಿ ಆಗಿರಲಿಲ್ಲ ಮತ್ತು ಬೇರೆ. ಈಗ 2028ರಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗ್ತದೆ. ಇಲ್ಲಿ BJP ಕೊಟ್ಟರೆ BJP ಮಾಡ್ರಿ, ಅಲಯನ್ಸ್ ಆಯ್ತಂದ್ರೆ ಅಲಯನ್ಸ್ ಮಾಡ್ರಿ. ಯಾಕಂದ್ರೆ ರಾಯಭಾಗದಲ್ಲಿ ಅಲಯನ್ಸ್ ಆಗಿತ್ತಲ್ಲ, ಸರಿಕರ್ ಬಂದರು, ಅಲಯನ್ಸ್ ಆಗೋದ್ರಿಂದ ಸರಿಕರ್ ಅಂತ MLA ಬಂದರು. ಹಾಗೆ ಆಗು ಕೂಡ ಹೊಂದಾಣಿಕೆ ರಾಜಕಾರಣ ಇತ್ತಲ್ಲ. ಈಗ ಇಲ್ಲಿ ಹೊಂದಾಣಿಕೆ ರಾಜಕಾರಣ ಆಗಬೇಕು 2028ರಲ್ಲಿ. ಈಗಿಂದಾನೇ ಪ್ರಾರಂಭ ಮಾಡ್ಬೇಕು ಅವರಿಬ್ಬರು ಮಾತುಕತೆ. ಆ ಮಾತುಕತೆಗೆ ಯಾರು ಕರಿಬೇಕು? ರಮೇಶ್ ಕತ್ತಿ ಅವ್ರು ಕರಿಬೇಕು. ನೋಡ್ರಪ್ಪ, ನಿಮ್ಮ ಸಂಘಟನೆ ನೀವು ಮಾಡತ್ತೀರಿ, ನಿಮ್ಮ ಸಂಘಟನೆ ನೀವು ಮಾಡತ್ತೀರಿ, ಯಾರು ಬಲಿಷ್ಠರು ಯಾರು ಕನಿಷ್ಠ ಅಂತ ನಾ ಹೇಳಂಗಿಲ್ಲ.
ಒಂದೇ ಸೀಟ್ ಯಾಕೆ ಮಾಡಬಾರ್ದು ಅಂತ. ಅಲ್ಲಿ ಕುಮಾರಸ್ವಾಮಿ ಜೊತೆ ಮಾತಾಡ್ರಿ. ಇಲ್ಲಿ ಆಶ್ಚರ್ಯ ಅಂತಂದರೆ ಈ ಮಠದ ಉದ್ಘಾಟನೆಗೆ BL ಶಂಕರ್ ಬಂದಿದ್ದರು. BL ಶಂಕರ್ ಏನು ಹೇಳ್ತಾರೆ ಅದು ರಾಜಕೀಯ ಕ್ಷೇತ್ರದಲ್ಲಿ ನಡೀತಿತ್ತು. ಅದು ಭಾಳ ಪ್ರಬುದ್ಧರು, ಯಾರಿಗೆ ಕೊಡಬೇಕು ಏನು ಕೊಡಬಾರ್ದು ಅನ್ನೋ ಅವ್ರಿಗೆ ಗೊತ್ತಿದೆ. ಹಂಗೆ JDSಗೆ ಹೆಂಗೆ ಕೊಡ್ತಾರೆ ಅವರು, ಮಾರುತಿ ಅಷ್ಟೇ ಅವ್ರಿಗೆ ಹೆಂಗೆ ಕೊಡ್ತಾರೆ? ಕೊಟ್ಟರೆ ತಮ್ಮ ಪಕ್ಷದ ಇವ್ರಿಗೇನೆ ಕೊಡಬೇಕು. ಅದರಲ್ಲಿ ಕೇಂದ್ರ ನಾಯಕರು ಹೊಂದಾಣಿಕೆ ಮಾಡಿಕೊಂಡು ಇಲ್ಲ 25 ಅಥವಾ 30 ಸೀಟನ್ನು ಕೇಳಿದ್ರು ಅಂತೀವಿ. ಯಾರು JDS ಅವರು. ಆವಾಗ ಕನ್ವೆಂಟ್ ಕ್ಷೇತ್ರ ನೀವಿಬ್ಬರು ಕೂಡಿ ಮಾಡಿ ಅಲ್ಲಿ JDS ಕ್ಯಾಂಡಿಡೇಟ್ ಹಾಕ್ತೇವೆ ಅಂತ BJP ಅವ್ರಿಗೆ ಹೇಳಿದರೆ ಬಸವರಾಜ ಹಿಂದ್ರವ್ರು ಮಾಡ್ಬೇಕಾಗ್ತದೆ. ಇದು ವರದಿ ಹೆಂಗಂದ್ರೆ ಒಂದು ತರಪು ವರದಿ ಅಲ್ಲ, ಎಲ್ಲರನ್ನು ಒಳಗೊಂಡನೇ ವರದಿ. ಮತ್ತು ಅವ್ರಿಗೆ ತಿಳಿ ಹೇಳ್ಬೇಕಲ್ಲ, ಈ ಇಬ್ಬರು ನಾಯಕರಿಗೆ ತಿಳಿ ಹೇಳೋದ್ರಿಂದ ಆಗ್ತಿತ್ತು ಅದು. ವರ್ಷ 2018ರಲ್ಲಿ ಮಾರುತಿ ಅಷ್ಟಿಗೌಡರು ಕೂಡ ಇದ್ದರು. ಅವರು ಬಸವರಾಜ ಹಿಂದ್ರವರು ಅವಾಗ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದರು ಮಾರುತಿ ಅಷ್ಟಿಗೌರಿಗೆ. ಹಂಗೆ ಮಾರುತಿ ಅಷ್ಟಿಗೌರು ಬಿಟ್ಟು ಕೊಡಬೇಕಾಗಿತ್ತು. ಯಾವಾಗ 2023ರಲ್ಲಿ ಆಯ್ತು ಬಿಟ್ಟು ಕೊಡಬೇಕಾಗಿತ್ತು. JDS ನಿಲ್ಬಾರ್ದಾಗಿತ್ತು. ಅವ್ರು ನಿಂತರು, ಡಿವೈಡ್ ಆಯಿತು. ಜಾರಕಿಹೊಳಿ ಆರ್ಚಿ ಬಂದರು. 2008ರ ಪರಿಸ್ಥಿತಿ ಈಗಿದೆ. ಕಾಂಗ್ರೆಸ್ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ನಮಗೆ ಧಮಕಿ ಹಾಕ್ತಾರೆ. ಏನೋ ಎಲ್ಲಿ ನೋಡಿ ಬಂದ್ರಿ, ಏನು ನೋಡಿ ಬಂದ್ರಿ, ಆ ಧಮಕಿಯನ್ನು ಬಿಡಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಮೊದಲು ಎಚ್ಚೆತ್ಕೊಳ್ಬೇಕು. ನೀವು ಆರಿಸಿರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ರಿ. ಯಾರ್ಯಾರು ಪ್ರಾಮಾಣಿಕವಾಗಿ ಮಾಡ್ರಿ. ಪತ್ರಕರ್ತರ ನಾವಂಥವ್ರು ಧೈರ್ಯಶಾಲಿಗಳು, ಸಮಾಜದ ಬಗ್ಗೆ ಚಿಂತನೆ ಉಳ್ಳವರು, ಯಾರ ಪರವಾಗಿನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮ್ಗೆ ಯಾರು ಬಂದು ಭೇಟಿನೂ ಆಗಿಲ್ಲ. ಮಾರುತಿ ಅಷ್ಟಿಗೌರು ಅಭಿಮಾನಿಗಳು ಬಂದು ಭೇಟಿಯಾಗಿಲ್ಲ. ಬಸವರಾಜ ಹುಂದ್ರಿ ಅವರ ಅಭಿಮಾನಿಗಳು ನಮಗೆ ಬಂದು ಭೇಟಿಯಾಗಿಲ್ಲ. ಯಾರು ಭೇಟಿಯಾಗುವಂಥ ಪ್ರಶ್ನೆನೇ ಬರೋದಿಲ್ಲ. ಮತ್ತು ನಾವು ಕಾಂಗ್ರೆಸ್ ವಿರೋಧಿಗಳೂ ಅಲ್ಲ. ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು. ಅವರು ಒಂದು ವೇಳೆ ಕನ್ವೆಂಟ್ ಕ್ಷೇತ್ರದಲ್ಲಿ ಸೋತ್ರಂದರೆ ಅವು MLC ಆಗಿ ಮುಖ್ಯಮಂತ್ರಿ ಆಗ್ತಾರೆ. ಆಗಲಿ, ನಮ್ಮದು ಕನಸಿದೆ. ಹಾಗೆ ಬಸವರಾಜ ಹುಂದ್ರಿ ಅವರು ಒಮ್ಮೆಲೆ MLA ಆಗ್ಬೇಕಂತ ಕನಸಿದೆ. ನಂತರ ಬಹು ದಿನಗಳಿಂದ ದಾರಿ ಕಾಯಿತ್ತು ಅಂತ ಮಾರುತಿ ಅಷ್ಟಿಗೌರು MLA ಆಗ್ಬೇಕಂತಿದೆ. ಆದರೆ ಇಲ್ಲಿ ಯಾರು ಶಕ್ತಿ ಹೆಚ್ಚಿದೆ ಸದ್ಯಕ್ಕೆ ನೋಡೋದಾದರೆ ಬಸವರಾಜ ಹುಂದ್ರಿ ಶಕ್ತಿ ಇದೆ. ಆದರೆ ಮಾರುತಿ ಅಷ್ಟಿಗೌರು ಏನು ಹೇಳ್ತಾರೆ, ಇಲ್ಲ ಇಂಡಿಪೆಂಡೆಂಟ್ ಆಗಿ ನಾನು JDS ನಿಂತು ನನ್ನ ಸ್ವಂತ ಬಲ್ಲಿ 20,000 ಮತಗಳನ್ನು ಪಡೆದೆ ಅಂತ ಹೇಳ್ತಾರೆ. ಹಾಗಾದರೆ ಬಸವರಾಜ ಹುಂದ್ರಿ ಅವರು ಕೂಡ 40,000 ಮತಗಳನ್ನು ಪಡೆದ್ರಲ್ಲ. ಅವರು ಹೇಳಿದ್ರು ನನ್ನ ಸ್ವಂತದ ಬಲ ಇದು, ಸ್ವಲ್ಪ ಆ ಕ್ಷೇತ್ರದಲ್ಲಿ ಜನರಿಗೆ ಸ್ವಲ್ಪ ಡಿವೈಡ್ ಆಯಿತು ಅನ್ನೋ ಗೊತ್ತಾಯ್ತು. ಇನ್ನೇನಪ್ಪ ಇಬ್ಬರು ಯಾಕೆ ಹೊಂದಾಣಿಕೆ ಮಾಡ್ಕೊಳ್ಳಿ, ಇಲ್ಲಿ ಇವರು ಹೊಂದಾಣಿಕೆ ಮಾಡ್ಕೊಂಡ್ರೆ ನಾವು ಆರಿಸಿ ತರ್ತಿದ್ವು ಅಂತ ಕೆಲವೊಂದು ತಟಸ್ಥ ಉಳಿದ್ರು. ಹೀಗಾಗಿ 40 ಮತ್ತು 20 60 ಆಗ್ತಿತ್ತು. ಮತ್ತು ಕೂಡಿದ್ರೆ ಇನ್ನೊಂದು 40,000 ಆಗ್ತಿದ್ದು, 1 ಲಕ್ಷ ಆಗ್ತಿತ್ತು. 70ರಿಂದ 80,000 ಬಿದ್ದರೆ ಆರಿಸಿ ಬರ್ತಿತ್ತು, 20,000 ಲೀಡ್ ಆಗ್ತಿತ್ತು. ಆದರೆ ಮಾಡಲಿಲ್ಲಲ್ಲ ಇವರು. 2028ರಲ್ಲಿ ಹೀಗೆ ಈ ರೀತಿ ಮಾಡಿದ್ರಿಂದ ಏನಾಗ್ತಿತ್ತು, ಅದು ಮತ್ತೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿದ್ರಂದ್ರೆ ಹೇಳಿಕ್ಕೆ ಬರೋದಿಲ್ಲ. ಒಳ ಹೊಂದಾಣಿಕೆ ಮಾಡ್ಕೊಂಡ್ರೆ ಹೇಳಿಕ್ಕೆ ಬರೋದಿಲ್ಲ. ಆದರೆ ಒಂದಾಗಿ ನಿಂತಂದರೆ ಈಗ ಸದ್ಯಕ್ಕೆ ಒಳ ಹೊಂದಾಣಿಕೆಯನ್ನು ಮಾಡೋಂಗಿಲ್ಲ ಇವರು. ಮಾರುತಿ ಅಷ್ಟಿಗೌರು ಸ್ಟ್ರಾಂಗ್ ಇದ್ದಾರೆ, ನಂತರ ಬಸವರಾಜ ಹುಂದ್ರಿ ಸ್ಟ್ರಾಂಗ್ ಇದ್ದಾರೆ, ಏಕನಿಷ್ಠಿದ್ದಾರೆ ಅವರು. ಇಲ್ಲಿ ಅವ್ರನ್ನೂ ಒಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪಕ್ಷದವ್ರು ಓಡದ ಟಿಕೆಟ್ ಕೊಟ್ಟರಲ್ಲ, JDS ಕುಮಾರಸ್ವಾಮಿ ಹೇಳಬೇಕಾಗಿತ್ತು, ನೋಡಪ್ಪ ಮಾರುತಿಯವರೇ ಇದು ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ 2 ಸೀಟ್ ನಿಲ್ಲಿಸಿದ್ರೆ ಭಾಳ ಒಳ್ಳೆಯದಂತ ಹೇಳಬೇಕಾಯ್ತು, ಏನು ತಗೋಬೇಕಾಯ್ತು. ಅಥವಾ ಇಲ್ಲಿ BJP ನಾಯಕರು JDS ಅವ್ರ ಜೊತೆ ಮಾತುಕತೆ ಮಾಡಿ ಇಲ್ಲ ಇಬ್ಬರು ಬೇಡ ಒಬ್ಬರು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಇನ್ನು ಪ್ರಚಾರಕ್ಕೆ ತಮಗೆಲ್ಲ ಗೊತ್ತಿದೆ, ಅಮಿತ್ ಶಾ ಅವರು ಬಂದಿದ್ದರು. ಅಮಿತ್ ಶಾ ಅವರು ಬಂದಾಗ ನಾವು ಮೀಟಿಂಗ್ ಹೋಗಿದ್ದು, ಅಲ್ಲಿ ಬಸವರಾಜ ಹುಂದ್ರಿ ಅವರು ಭೇಟಿ ಆದರು. ಏನು ಸರ್ ವಾತಾವರಣ ಹೆಂಗಿದೆ? ಇಲ್ಲ ಭಾಳ ಚೆನ್ನಾಗಿ ವಾತಾವರಣ ಇದೆ, ನಾನು 25,000-30,000 ಅಂತರದಲ್ಲಿ ನಾನು ಗೆಲ್ತೇನೆ ಅಂತ ಹೇಳಿದರು. ಅದು ನಾನು ಅವರಿಗೆ ಅನ್ಬೇಕಾಗಿತ್ತು ಆವಾಗ. ಇಲ್ಲ ಇಬ್ಬರು ಆಗಿದ್ದಾರೆ, ಇಲ್ಲಿ ಡಿವೈಡ್ ಆಗ್ಬೋದೇನೋ ಅಂತ. ಅವ್ರು ಏನಾದರೂ ಮನಸ್ಸಿಗೆ ತಿಳ್ಕೊತಾರಂತೇಳಿ, ಯಾಕಂದರೆ ಫಂಕ್ಷನ್ಗೆ ಇನ್ನೊಂದು ತಾಸ ಇತ್ತು, ಅಮಿತ್ ಶಾ ಬರತ್ತಿದ್ದು, ಅವ್ರು ಗಡಬಡಿಯಲ್ಲಿದ್ದರು. ಹಾಗಾಗಿ ಅವ್ರಿಗೆ ನಾನು ಮಾತಾಡ್ಸಿಲ್ಲ.
ನಂತರ 3 ವರ್ಷದಿಂದ ಅವ್ರು ನಮಗೆ ಭೇಟಿಯಾಗಿಲ್ಲ. ಮೊನ್ನೆ ಯಾವುದೋ ಒಂದು AWA ಆಫೀಸ್ದಲ್ಲಿ ಮಾಳಿಗೆ ಅವರ ಆಫೀಸಲ್ಲಿ ಭೇಟಿಯಾಗಿದ್ರು. ಅದು ನಮ್ಮ ಜೊತೆ ಸರಿಯಾಗಿ ಮಾತಾಡಲಿಲ್ಲ ಅವರು. ಆದರೆ ಅವ್ರಿಗೆ ಟಿಕೆಟ್ ತರಲಿಕ್ಕೆ ಅಥವಾ ಅವರ ಪ್ರಚಾರ ಮಾಡಲಿಕ್ಕೆ ನಮ್ಮದು ಯೂಟ್ಯೂಬ್ ಚಾನಲ್ ಸಾಕಷ್ಟು ಸಹಾಯ ಮಾಡಿತ್ತಲ್ಲ, ದೊಡ್ಡ ಪ್ರಮಾಣದಲ್ಲಿ ಮಾಡಿತ್ತಲ್ಲ. ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ನಮ್ಮನ್ನು ಮಾತಾಡ್ಸಬೇಕಾಗಿತ್ತು. ನಮ್ಮನ್ನು ಮಾತಾಡಿಸಿಲ್ಲ ಅಂದ ಕೂಡಲೇ ಸತ್ಯವರ್ಧಿ ಮಾಡಲಿಕ್ಕೆ ನಾವು ಹಿಂಸರಿಯೋದಿಲ್ಲ. ಅವ್ರಿಗೂ ಒಳ್ಳೆ ಕ್ಯಾಂಡಿಡೇಟು. ಸದ್ಯಕ್ಕೆ ಎಲ್ಲ ಶಕ್ತಿನೂ ಇದೆ. ಮೇಲೆ BL ಶಂಕರ್ ಅಷ್ಟೇ ಅಲ್ಲ, R ಅಶೋಕ್ ಅವರು ಬೆಂಬಲ ಇದೆ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಅಥವಾ ಮುಖ್ಯ ವಿರೋಧ ಪಕ್ಷ ನಾಯಕ ನಾರಾಯಣಸ್ವಾಮಿ ಅವ್ರದ್ದು ಇದೆ. ಇನ್ನು ಪಕ್ಷದ ಹೈಕಮಾಂಡ್ ಯಾವ ನೀತಿ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಇವರಿಬ್ಬರು ಭದ್ರ ಆಗಬೇಕು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಗೆಲ್ಲಬೇಕು. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಗೆಲ್ಲಬೇಕಾದ್ರೆ ಅಲ್ಲಿ ರಮೇಶ್ ಕತ್ತಿಯವ್ರ ಪಾತ್ರ ಬಹಳ ದೊಡ್ಡದಿದೆ. ರಾಜ್ಯ ನಾಯಕರು, ಕೇಂದ್ರ ನಾಯಕರು ಕೂಡ ಇದನ್ನು ಗಮನಿಸ್ತಾರೆ. ಅವರು ಮತ್ತು ಬಸವರಾಜ ಹುಂದ್ರಿ ಅವರು ಗೆಲ್ಲಬೇಕಾದ್ರೆ ಎಲ್ಲ ಶಕ್ತಿ ಅವ್ರ ಕಡೆ ಸದ್ಯಕ್ಕಿದೆ, ದೊಡ್ಡ ಶಕ್ತಿ ಇದೆ, ನಮಗೆ ಗೊತ್ತಿದೆ ಅದು. ಆ ಶಕ್ತಿ ಇನ್ನಷ್ಟು ಬೆಳಕಿ ಬರಬೇಕಾದ್ರೆ ಆ ಕಾರ್ಯಕರ್ತರಿಗೆ ಹುರಿದುಂಬಿಸುವಂಥ ಕೆಲಸ ಮಾಡಬೇಕು. ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಅದರನ್ನು ತಡೆಗಟ್ಟಬೇಕು. ಸದ್ಯಕ್ಕೆ ಎಮ್ಕನಮಡಿಯಲ್ಲಿ ಶಾಂತಿ ಇದೆ, ಯಾರ ಮೇಲೆ ಯಾರೂ ಇಲ್ಲ. ಯಾಕಂದ್ರೆ ಸಜ್ಜೆ ಹರಿಕೊಳ್ಳಿ ಹೆಂಗಿದ್ದಾರೆ ಅಂದರೆ ಯಾರಿಗೂ ಏನೂ ಅನ್ಯಾಯ ಮಾಡೋದಿಲ್ಲ. ಅವರು ಭಾಳ ಶಾಂತ ಇರ್ತಾರೆ. ಕಾರ್ಯಕರ್ತರು ಹೇಳ್ತಾರೆ, ನೀವೆಲ್ಲ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡ. ಇಲ್ಲಿ BJP ಕಾರ್ಯಕರ್ತರು ಅವರು ಯಾವ ರೀತಿ ಉಪನ್ಯಾಪಾಗಿ ಬರಬೇಕು ಅದು ಬರ್ತಾ ಇಲ್ಲ. ಯಾಕಂದರೆ ಅನಿಸ್ತಾ ಇದ್ದಾರೆ ಸರ್ಕಾರ ಅವ್ರದ್ದಿದೆ, ಏನಾದಾಗಿತ್ತು ಅಂತ. ಅಂಜುವಂಥ ಅಗತ್ಯ ಇಲ್ಲ. BJP ಕಾರ್ಯಕರ್ತರಿಗೆ ನಾವೇನು ಹೇಳ್ತೀವಿ, ಅಂಜುವಂಥ ಅಗತ್ಯ ಇಲ್ಲ. JDS ಕಾರ್ಯಕರ್ತ ನಾವತ್ತೆ ಅಂಜುವಂಥ ಅಗತ್ಯ ಇಲ್ಲವೇ ಇಲ್ಲ. ನಿಮ್ಮ ಕೆಲಸವನ್ನು ನೀವು ಮಾಡ್ಕೋತ ಹೋಗಿ. ಆದರೆ ಟಿಕೆಟ್ ಕೊಟ್ಟಂಥ ಹೊತ್ತಿನಲ್ಲಿ ನೀವಿಬ್ಬರು ಒಂದಾಗಬೇಕು. ಇದು ಎಮ್ಕನಮಡಿ ಕ್ಷೇತ್ರದ ಜನರ ಆಶೆ ಅಂತ ಹೇಳತ್ತೇವೆ ನಾವು. ಜನರ ನಾಡಿ ಮಿಡಿತ ನಮ್ಗೆ ಗೊತ್ತಿದೆ. ಸಮಿತಿಯವರು ಕಳೆದ ಸಲ ಜಗದೀಶ್ ಶೆಟ್ಟರ್ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಿದ್ರು. ಬೆಳಗಾವಿ ಗ್ರಾಮೀಣದಲ್ಲಿ 60,000 ಲೀಡ್ ಆಯ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದಿಗಿಲು ಮುಟ್ಟಿತು. ಅರೆ ನನ್ನ ಕ್ಷೇತ್ರದಲ್ಲಿ ಹೌದು, ಕೇಂದ್ರಕ್ಕೆ ಮೋದಿಯವ್ರ ನಾಯಕತ್ವ ಇರಲಿ, ರಾಜ್ಯಕ್ಕೆ ಕಾಂಗ್ರೆಸ್ ನಾಯಕತ್ವ ಇರಲಿ ಅಂತಂದರು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಮುಂದಿನ ಸಲ 2028ರಲ್ಲಿ BJP ಸರ್ಕಾರ ತರಬೇಕಂತ ಜನ ಬಯಸ್ತಾರಂತಂದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಎಮ್ಕನಮಡಿ ಕ್ಷೇತ್ರದಲ್ಲಿ BJP ಬಂದ ಬರ್ತೈತೆ. ಅದು ಜನ ನಿರ್ಧಾರ, ಅದು ಬಹಳ ಮಹತ್ವದ್ದು. ಇನ್ನು ಬಸವರಾಜ ಹುಂದ್ರಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಜನರ ಜೊತೆ ಸತತವಾಗಿ ಕ್ಷೇತ್ರದಲ್ಲಿ ಇರ್ತಾರೆ. ಅದು ಪ್ಲಸ್ ಪಾಯಿಂಟ್ ಇದೆ ಅವ್ರದ್ದು. ಮಾರುತಿ ಅಷ್ಟಿಗೆ ಅವ್ರದ್ದು ಮೈನಸ್ ಪಾಯಿಂಟ್ ಏನಿದೆ, ಅವರು ಕಾರ್ಯಕರ್ತರ ಕೈಯಲ್ಲಿ ಸಿಗೋದಿಲ್ಲ ಅಂತ ಒಂದು ಆರೋಪ ಇದೆ. ಅವ್ರು ಹೆಂಗೆ ತಿದ್ಕೋತಾರೆ ಆ ಮಾತು ಬೇರೆ. ಅವ್ರು ಅನ್ಬೋದು ಎಲ್ಲರಿಗ ನಾನು ದಿನಾಲು ಭೇಟಿ ಆಗ್ತೇನೆ ಅಂತ ಅನ್ಬೋದು. ಆದರೆ ಇವರು ಪ್ರತಿ ಹಳ್ಳಿಗೆ ಹೋಗ್ತಾರೆ, ಎಲ್ಲ ಕಾರ್ಯಕ್ರಮ ಇರ್ತಾರೆ, ದುಡ್ಡು ಕೊಡ್ತಾರೆ. ಆ ಮಠ ಏನು ಕಟ್ಟಿದ್ರಲ್ಲ ಸುತ್ತಮುತ್ತಿನ 15-20 ಹಳ್ಳಿಗಳು, ಇದು ಎಲ್ಲರಿಗೂ ಗೊತ್ತಿಲ್ಲ. 4 ಎಕರೆ ಕೊಟ್ಟದ್ದು. BJP ಕಾರ್ಯಕರ್ತರಿಗೆ ಕೊಂಡ್ಲಕ್ಕೆ ಜಾಗ ಇರಲಿಲ್ಲ, ಅವ್ರಿಗೊಂದು ಆಫೀಸ್ ಕಟ್ಟಿಕೊಡ್ತಾರಂತಂದರೆ BJP ಕಾರ್ಯಕರ್ತರು ದುಡಿತಾರೆ, ಹಿಂದೂ ಪರ ಸಂಘಟನೆ ದುಡಿದಾಡ್ತಾರೆ. ಅಲ್ಲಿ ಇಲೆಕ್ಷನ್ ಟೈಮ್ದಲ್ಲಿ RSS ಅವ್ರು ಬರೋರು, ಬಜರಂಗ ದಳದವ್ರು ಬರೋರು, ವಿಶ್ವ ಹಿಂದೂ ಪರಿಷತ್ ಬರೋರು, ನಂತರ BJP ನಾಯಕರೆಲ್ಲರೂ ಬರೋರು. ಆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಆದರೆ ಟಿಕೆಟ್ ವಿಷಯ ಬಂದಾಗ ಇಲ್ಲ, ಅಲ್ಲಿ ಸಮ್ಮಿಶ್ರ ಜಂಟಿಯಾಗಿದೆ, ಆ ಕ್ಷೇತ್ರವನ್ನು ನಾವು JDS ಬಿಟ್ಟು ಕೊಡ್ತೇವೆ ಅಂತ ನಿರ್ಧಾರ ಮಾಡಿದ್ರು ಅಂದರೆ ಮೇಲಿನವರು ಆವಾಗ ಒಂದು ವಾತಾವರಣ ಬೇರೆ ಆಗ್ತಿತ್ತಲ್ಲ. ಆವಾಗ ಇವ್ರು ಶಕ್ತಿ ಬೆಳೆಸ್ಕೊಂಡಿರ್ತಾರೆ, ಬಸವರಾಜ ಹುಂದ್ರಿ ದೊಡ್ಡ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಆವಾಗ ಮಾರುತಿ ಅಷ್ಟಿಗೆ ಅವ್ರಿಗೆ ಗಪ್ ಕೊಡ್ಬೇಕಲ್ಲ, ಕೂಡಿಸುವಂಥ ಕೆಲಸವನ್ನು ಮಾಡಬೇಕಲ್ಲ. ಕಳಿಸಲ್ಲ ಮಾಡಬೇಕಾಗಿತ್ತು. ಮುಖಂಡರು ತಪ್ಪಿರೋರು, JDS ಮುಖಂಡರು ತಪ್ಪಿದ್ದಾರೆ ಮತ್ತು BJP ಮುಖಂಡರು ತಪ್ಪಿದ್ದಾರೆ. ಡಿವೈಡ್ ಆಯ್ತಲ್ಲ, ಡಿವೈಡ್ ಆಗಿಬಿಡ್ಬಾರ್ದಾಗಿತ್ತು. ಇದ್ರ ಹಿಂದೆ ಯಾರಿದ್ದಾರೆ, ಡಿವೈಡ್ ಮಾಡಲಿಕ್ಕೆ ಯಾರಿದ್ದಾರೆ ಅಂತ ನೋಡ್ಬೇಕಾಯ್ತು. ಅರ್ಜಿ ತುಂಬಿದ ನಂತರ ಕರೆಸಿ ವಿಚಾರವನ್ನೇ ಮಾಡಬೇಕಾಗಿಲ್ಲ. ಮುಂದಿನ ಸಲ 2028ರಲ್ಲಿ ಕೂಡ ಇದೇ ಪರಿಸ್ಥಿತಿ ಬಂತಂದರೆ BJP ದಿನಕ್ಕೆ ಎಮ್ಕನಮಡಿ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ. ಇದು ಒಳಗಿನ ಸಮೀಕ್ಷೆ. ಈ ಸಮೀಕ್ಷೆ ನಾವು ನೋಡಿದ್ರೆ ಯಾವ ಊರಾಗ ಬಂದಿರಿ, ಎಲ್ಲಿ ಓದಿರಿ, ಯಾವ ಜಡ್ಪಿಗೆ ಬಿಟ್ಟಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಬೇಡಿ.
ಪತ್ರಕರ್ತರಿಗೆ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡಿ. ನಿಮ್ದೇನಿದೆ, ನಾವು ಹೇಳಿದಲ್ಲ, ಜಾರಕಿಹೊಳಿ ಅಭಿವೃದ್ಧಿ ಅಧಿಕಾರ ಎಲ್ಲ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕ್ಷೇತ್ರ ಕಡೆ ಪ್ರಥಮ ಆದ್ಯತೆ ಕೊಡ್ತಾ ಇದ್ದಾರೆ, ಅವ್ರ ಬೆಂಬಲಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ದುಡಿತಾ ಇದ್ದಾರೆ. ಆದರೆ ಏನೂ ಇಲ್ಲಲ್ಲ, ವಿರೋಧ ಪಕ್ಷ ನಾಯಕರು ಬೆಂಬಲ ಇಲ್ಲ, ಏನೂ ಇಲ್ಲದೆ ಇದ್ದಾಗ ಬಸವರಾಜ ಹೊಂದ್ರಿ ಅವರು ದೊಡ್ಡ ಪ್ರಮಾಣ ಸ್ವಂತ ಖರ್ಚು ಮಾಡತ್ತಾರೆ. ಅವರು ಎಷ್ಟು ಖರ್ಚು ಮಾಡ್ತಾರೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಈಗ 3 ವರ್ಷ ಸತತವಾಗಿ ಸೋತರು, ಇನ್ನು ನಾ ಬಿಡಬಾರ್ದು ಈ ಕ್ಷೇತ್ರ ಹಟ್ಟಕ್ಕಿದ್ದಾರೆ. ನಂತರ ಆ ರೀತಿ ದುಡಿತಾ ಇದ್ದಾರೆ, ಆ ರೀತಿ BJP ವರಿಷ್ಠರ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ. ಅವರು ಏನು ಹೇಳಿದಂಥ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಸಮಾವೇಶ ಮಾಡೋದ್ರೆ ಸಮಾವೇಶ ಮಾಡು, ಮಂಡಳಿಗೆ ಹೆಚ್ಚು ಮಾಡೋದ್ರೆ ಮಂಡಳಿಗೆ ಹೆಚ್ಚು ಮಾಡು, ಇಷ್ಟು ಕಾರ್ಯಕರ್ತರು ನೀವು ತೆಗೆದುಕೊಂಡು ಬರ್ತಾರೆ. ಪಕ್ಷದ ಆದೇಶಗಳನ್ನು ಎಲ್ಲವನ್ನ ಪಾಲಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಟಿಕೆಟ್ ಯಾರು ಸಿಗಬೇಕು ಅನ್ನೋದು ವರಿಷ್ಠ ಬಿಟ್ಟು ವಿಚಾರ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಪ್ರಯತ್ನ ಮಾಡಿ ಗೆಲ್ತಾರೆ ಆ ಮಾತು ಬೇರೆ. ಯಾಕಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಆಗಲೇಬೇಕಾಗಿದೆ. ಮುಖ್ಯಮಂತ್ರಿ ಆದ ನಂತರ ಇಡೀ ರಾಜ್ಯವನ್ನು ಆಳಬೇಕಾಗಿದೆ. ಅವ್ರು ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಕಾದು ನೋಡಬೇಕು. ಇಲ್ಲಿ ಫೇರ್ ಆ್ಯಂಡ್ ಫ್ರೀ ಇಲೆಕ್ಷನ್ ಆಗಬೇಕು ಕನ್ನಮಡಿ ಕ್ಷೇತ್ರದಲ್ಲಿ. ಇಲ್ಲಿ ಮುಕ್ತ ವಾತಾವರಣ ನಿರ್ಮಾಣ ಆಗಬೇಕು. ಆ ಮುಕ್ತ ವಾತಾವರಣ ಇದೆಯಾ ಈಗ ಸದ್ಯಕ್ಕೆ? ನಾನು ನೋಡಿದ್ರೆ ಇಲ್ಲ ಅಂತ ಅರ್ಥ. ಆದರೆ ಒಳಗಿನ ಒಳಗೆ ಸಂಘಟನೆ JDS ಅವರು ಮಾಡ್ತಾ ಇದ್ದಾರೆ, ಮೂರ್ತಿ ಅಷ್ಟಿಯವರು ತಿರುಗಾಡ್ತಾ ಇದ್ದಾರೆ, ಅವರು ಗುಪ್ತವಾಗಿ ತಿರುಗಾಡ್ತಾ ಇದ್ದಾರೆ, ಬಸವರಾಜ್ ಓಪನ್ ಆಗಿ ತಿರುಗಾಡ್ತಾ ಇದ್ದಾರೆ. ಆದರೆ BJP ಕಾರ್ಯಕರ್ತರು ಅವರು ಪಾಪ ನಮ್ಮ ಹೆಸರು ಹೇಳಬೇಡ, ನಿಮ್ಮ ಹೆಸರು ಹೇಳಬೇಡ ಅಂತ ಅವರು ಇದು ವರದಿ ಬಂದ ನಂತರ ಯಾರ್ಯಾರು ಹೆಂಗೆ ಕಾಮೆಂಟ್ ಮಾಡ್ತಾರೆ ನನಗೆ ಗೊತ್ತಿದೆ. ದಯಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾಡ್ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬ್ಯಾಡ್ ಕಾಮೆಂಟ್ ಮಾಡೋದ್ರಿಂದ ಏನಾಗ್ತಿದೆ ಅಂತಾರೆ, ಪಕ್ಷಕ್ಕೆ ಹಾನಿ ಆಗ್ತದೆ. ನೀವೇನೇನೋ ಶಬ್ದಗಳನ್ನು ಉಪಯೋಗ ಮಾಡಿ ತಪ್ಪದು. ನಾವು ತಪ್ಪಿದ್ರೆ ತಿದ್ಕೋತೇವೆ, ಹೇಳಿ. ನಾವು ಈಗಾಗಲೇ ಹೇಳಿದೇವಲ್ಲ, ಮತ್ತು ಅಭಿವೃದ್ಧಿ ಸಾಕಷ್ಟು ಪ್ರಮಾಣ ಮಾಡಿದ್ದಾರೆ, ನಿಮ್ಮ ಕಾರ್ಯಕರ್ತರು ದುಡಿತಾ ಇದ್ದಾರೆ, ಸರ್ಕಾರದ ಇನ್ನೊಂದು CM ಆಗ್ಬೇಕು ಅಂತ ಅವ್ರದ್ದು. ಜನ ಏನೈತೆ, ಇಲ್ಲ ನಾವು ಮಾರುತಿ ಅಷ್ಟಿಗೆ ಅವ್ರನ್ನ ಅಥವಾ ಬಸವರಾಜ ಹೊಂದ್ರಿ ಅವ್ರನ್ನ ಇಬ್ಬರಲ್ಲಿ ಒಬ್ಬರನ್ನ ಕೊಟ್ಟರೆ ನಾ ಆರಿಸ್ತರ್ತೇವೆ ಅಂತ ಅವರಲ್ಲಿ ಮನಸ್ಸಿನಲ್ಲಿದೆ. ಜನರ ಮನಸ್ಸನ್ನು ಇಬ್ಬರು ನಾಯಕರು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಕೊನೆ ಕ್ಷಣದಲ್ಲಿ JDS ಅವ್ರಿಗೆ ಹೆಚ್ಚು ಟಿಕೆಟ್ ಕೇಳ್ರಿ ಅಂತೇಳಿ ಅವಾಗ ಈ ಸಂಧಾನ ಮುರಿದು ಬಿತ್ತಂತಾರೆ. ಇಲ್ಲಿ BJPಯಿಂದ ಬಸವರಾಜ ಹೊಂದ್ರಿ ಅವರು ಕೊಡ್ತಾರೆ, ಒನ್ ಟೈಮ್ ಆಗ್ತೈತೆ ಅದು. ಆದರೆ ಇವ್ರ ಶಕ್ತಿ ಉಪಯೋಗ ಐತ್ಲ, ಯಾರ್ದು ಮಾರುತಿ ಅಷ್ಟಿಯವ್ರ ಶಕ್ತಿ, ಅವರು ಉಪಯೋಗ ಮಾಡೋ ಗೆಲ್ಲಬೇಕಾಗ್ತದೆ. ಮಾರುತಿ ಅಷ್ಟಿಯವ್ರಿಗೆ ಏನು ಹೇಳಬೇಕು, BJP ನಾಯಕರು ನಿಮ್ಮ ನಾವು MLC ಮಾಡ್ತೇವೆ, ಯಾರಾದರೂ ಒಬ್ಬರು MLC ಮಾಡಬೇಕು. ಬಸವರಾಜ ಹೊಂದ್ರಿ ಅವ್ರನ್ನ MLC ಮಾಡಬೇಕು ಅಥವಾ ಮಾರುತಿ ಅಷ್ಟಿ MLC ಮಾಡಬೇಕು. ಯಾಕಂದರೆ ವಿರೋಧ ಪಕ್ಷದಲ್ಲಿ ನಿಂತಿದ್ದಾರೆ ಅವರು, ಯಾರ ನಿಲ್ಲಿ. ಇದನ್ನು ಕೇಂದ್ರದ ವರಿಷ್ಠರು ಗಮನಿಸಬೇಕು. ಇಲ್ಲ JDS ವತಿಯಿಂದ ಹಠದಿಂದ ಕುಮಾರಸ್ವಾಮಿ ನಿಲ್ಲಿಸಿದ್ರಂದ್ರೆ ಇವ್ರಿಗೆ ಟಿಕೆಟ್ ಕೊಟ್ಟಂದ್ರೆ ಡಿವೈಡ್ ಆಗ್ತೈತಿ. ಜನರಲ್ಲಿ ಏನೈತಿ, ಯಾರು ಗೆಲ್ಸೋದಪ್ಪ ಇವ್ರು ಮತ್ತೆ ಯಾಕೆ ಹಿಂಗಾತು ಅಂತೇಳಿ ಜನ ಯಾವ ಸಲ 23ರಲ್ಲಿ ಏನಾತ್ಲ ಆ ರೀತಿ ಬಯಸ್ತಾರಂದ್ರೆ ಈ ನಾಡಿ ಮಿಡಿತ ಕೇಂದ್ರ ವರಿಷ್ಠರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಕನ್ನಮಡಿ ಚಿತ್ರದಲ್ಲಿ ಏನು ನಡೀತಾ ಇದೆ ಅಂತ. ಇಲ್ಲಿ ಕಾಮೆಂಟ್ ಏನು ಮಾಡ್ತಾರೆ, ಭಾಳ ಎಚ್ಚರಿಕೆಯಿಂದ ಕಾಮೆಂಟನ್ನು ಮಾಡಬೇಕು. ಯಾಕಂದರೆ ಯಾರ ಪರವಾಗಿ ಅಲ್ಲ, ನಾವು ಯಾರು ವಿರುದ್ಧನೂ ಅಲ್ಲ. ಯಾರು ಗೆದ್ದರು ನಮಗಷ್ಟೇ, ಜಾರಕಿಹೊಳಿ ಗೆದ್ದರು ಅಷ್ಟೇ, ನಂತರ ಬಸವರಾಜ ಹೊಂದ್ರಿ ಅವ್ರು ಗೆದ್ದರು ಅಷ್ಟೇ, ಮಾರುತಿ ಅಷ್ಟಿಗೆ ಅವ್ರು ಗೆದ್ರೂ ಅಷ್ಟೇ. ಅದು ನೀವೇನು ತಿಳ್ಕೊತೀರಿ, ನಾವು ಒಬ್ಬರು ಪರ ಇದೆ ಅಂತ. ಹಾಯ್ದಿಲ್ಲಿ 35 ವರ್ಷ ನಡೆಸ್ತಾ ಇದ್ರೆ ಯಾರ ಪರ ಯಾರು ವಿರುದ್ಧ ಅಂತ ಯಾರ್ಯಾರು ಹೇಳಿದಾರ, ಒಬ್ರು ಹೇಳಿ ನೋಡೋಣ. ಕಾಂಗ್ರೆಸ್ BJP ಕಾರ್ಯಕರ್ತರು ಹೇಳ್ತಾರೆ, ಇಲ್ರಿ ನಮ್ಮದು ತೊಳಿತೀರಿ, ಅವ್ರನ್ನೂ ತೊಳಿತೀರಿ, JDS ತೊಳಿತೀರಿ, ನಿಮ್ಮ ಪಕ್ಷ ಯಾವುದು ಅಂತ. ನಮ್ಮ ಪಕ್ಷ ಜನರ ಪಕ್ಷ, ನಮ್ಮ ಧ್ವನಿ ಗಟ್ಟಿ ಧ್ವನಿ, ನಮ್ಮ ವರದಿ ಸತ್ಯ ವರದಿ, ಇಷ್ಟು ಹೇಳ್ಬೋದು. ಒಟ್ಟಾರೆ ಯಾರಿಗೆ ಶುಭ ಆಗ್ತೈತೆ ಕಾದು ನೋಡೋಣ. ಇನ್ನೊಂದು ವರದಿಯನ್ನು ಇನ್ನೊಂದು ತಿಂಗಳ ನಂತರ ಮತ್ತೆ ಈ ಕ್ಷೇತ್ರ ವರದಿಯನ್ನು ಮಾಡ್ತಾರೆ, ನಡು ಏನು ಮಾಡೋಂಗಿಲ್ಲ. ಯಾಕಂದ್ರೆ 2 ದಿವಸ ಹಿಂದೆ ಮಾರುತಿ ಅಷ್ಟಿಗೆಯವರು ಪರ ಮಾಡಿದ್ದಾರೆ ಅಂತ ಕೆಲವೊಂದು ಜನ BJP ನಾಯಕರು, ಇಲ್ಲ ನೀವು ಜಾರಕಿಹೊಳಿ ಸೋಲಿಸ್ಲಿಕ್ಕೆ ಮಾಡಿದ್ರೆ ಅಂತ ಏನು ಕಾಂಗ್ರೆಸ್ನವರು. ಅವಾಗೂ ಹೇಳಿದ್ದು ನಾವು, ನೀವು ಬ್ಯಾಡ್ ಕಾಮೆಂಟ್ ಮಾಡೋದು, ಫೋನ್ ಮಾಡೋದು, ಎಲ್ಲಿ ಹೇಳ್ರಿ, ಎಲ್ಲಿ ಧಮಕಿ, ಎಲ್ಲಿ ಸಮೀಕ್ಷೆ ಕಳಿಸಿರಿ ಅಂತ ಹೇಳೋದು, ಉದಲಿಗೆ ಯಾವಾಗ ಬಂದಿರ ಅಂತ ಒಬ್ರು ಹೇಳೋದು, ಏನದು ಕಾರ್ಯಕರ್ತರ ಕೆಲಸ ಅದಲ್ಲ. ಕಾರ್ಯಕರ್ತರು ನಿಷ್ಠಾವಂತವಾಗಿ ನೀವು ಜಾರಕಿಹೊಳಿ ಬೆಂಬಲಕ್ಕಿರ್ರಿ, ಬೇಡ ಅಂದರೆ ನಾವೇನು ಕಾಂಗ್ರೆಸ್ ವಿರೋಧಿಗಳ?
ನಾವು ಕಾಂಗ್ರೆಸ್ ವಿರೋಧಿಗಳಲ್ಲ, ಬಿ ಜೆ ಪಿ ವಿರೋಧಲ್ಲ, ಜೆ ಡಿ ಎಸ್ ವಿರೋಧಿಗಳಲ್ಲ. ನಾವು ಅಸತ್ಯದಿಂದ ಏನು ವರದಿ ಮಾಡ್ತಾರೋ ಅವ್ರ ವಿರೋಧಿಗಳು. ಯಾರು ಧಮಕಿ ಆಗ್ತಾರಲ್ಲ ಅವ್ರನ್ನ ಸೋಲಿಸೋದೇ ನಮ್ಮ ಗುರಿ. ಇದನ್ನು ತಿಳ್ಕೊರಿ ಕಾಂಗ್ರೆಸ್ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು ತಿಳ್ಕೊರಿ, ಜೆ ಡಿ ಎಸ್ ಕಾರ್ಯಕರ್ತರು ತಿಳ್ಕೊರಿ. ನೀವು 3 ಮಂದಿ ತಿಳ್ಕೊರಿ. ಏನು, ನಮಗೆ ಯಾರೋ ಧಮಕಿ ಆಗ್ತಾರೋ ಅವ್ರು ನಾವು ಸೋಲ್ಸಾರ. ಹೌದು, ಪ್ರಜಾಪ್ರಭುತ್ವ ಹಂಗ ಯಾವುದು 4ನೇ ಅಂಗ ಪತ್ರಿಕಾರಂಗ. ಈ ಪತ್ರಿಕಾರಂಗ ಎಲ್ಲಿ ಹೋಗಿ ಮುಟ್ಟಿದೆ? ಪಾತಾಳಕ್ಕೆ ಹೋಗಿ ಮುಟ್ಟಿದೆ. ಯಾರು ಮಾಡಿದ್ರು? ರಾಜಕಾರಣಿಗಳು ಮಾಡಿದ್ರು. ಒಂದು ವರದಿ ಅವ್ರ ಪರವಾಗಿದ್ರೆ ಇವ್ರು ಬರ್ತಾರೆ, ಇವ್ರದ ಅವ್ರು ಬರ್ತಾರೆ, 3ನೇದವ್ರು ಹಿಂಗೆ ಯಾಕಂತ ಬರ್ತಾರೆ. ಯಾರಿಗಂತ ಹೇಳ್ಕೊಂಡು ಕೊಡೋ ನಾವು ಜನರ ನಾಡಿ ಮಿಡಿತು ಹಿಂಗಿದೆ ಅಂತ ತಿಳಿಸೋರು. ಹಂಗೇನಿಲ್ಲ ಅಂತ ನಿಮ್ಮ ಕನಿಗೆ ಹಾಗೆ ಕಾಣ್ತು, ನಮ್ಮ ಕನಿಗೆ ಹೆಂಗೆ ಕಾಣ್ತು ಅಂತಲ್ಲ. ನಾವು ವರದಿ ಏನಿದೆ ಅದನ್ನು ಮಾಡೋರಷ್ಟೆ. ಒಬ್ರ ಹತ್ರ ನಿಮಗೇನು ಬೇಕು ಹೇಳ್ರಿ ಕೊಡಿಸ್ತೇವೆ ಅಂತ. ಯಾರ ಕಡೆಯಿಂದ ಕೊಡ್ಸೋರು? ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ. ಯಾರ ಕಡೆಯಿಂದ ಕೊಡ್ಸೋರು? ಯಾಕೆ ಕೊಡ್ಸವ್ರಿ? ನಮ್ಗೆ ಯಾಕೆ ಕೊಡಿಸ್ತೀರಿ ನೀವು? ನಾವೆಲ್ಲಿ ಕೇಳಿಲ್ಲಲ್ಲ. ನಾವು ಸತ್ಯ ವರದಿ ಮಾಡೋರಷ್ಟೇ. ಇನ್ನೊಂದು ತಿಂಗಳ ನಂತರ ಇವರಿಬ್ಬರು ಕೂಡ್ತಾರೋ ಬಿಡ್ತಾರೋ, ರಮೇಶ್ ಕತ್ತಿ ಅವ್ರು ಕರೆದು ಏನು ಹೇಳ್ತಾರೆ, ಬಿ ಎಲ್ ಶಂಕಲ್ ಕರೆದು ಏನು ಹೇಳ್ತಾರೆ, ವರಿಷ್ಠರು ಏನು ಹೇಳ್ತಾರೆ ನಾವು ಕೂಡ ಹೇಳ್ತಾರೆ. ಇನ್ನು ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತದ ಒಳ ಧ್ವನಿ ಏನಿದೆ, ನಾವು ಮಾರುತಿ ಅಷ್ಟೇ ಅವ್ರನ್ನ ಹೊಂದಾಣಿಕೆ ಮಾಡ್ಕೋಬೇಕು, ಬಸವರಾಜ ಹುಂದ್ರಿ ಅವ್ರ ಜೊತೆ ಸಹಕಾರ ಮಾಡಬೇಕು ಅಂತ ಅವ್ರು ಕೇಳ್ಕೊತಾ ಇದ್ದಾರೆ. ನಂತರ ನಾವು ಬಿ ಜೆ ಪಿಯನ್ನು ಗಟ್ಟಿ ಮಾಡ್ತೇವೆ, ಆರಿಸ್ತರ್ತೇವೆ, ನಮ್ಮ ಶಕ್ತಿ ಭಾಳ ದೊಡ್ಡದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಇಬ್ಬರ ಜಗಳದಲ್ಲಿ 3ನವರಿಗೆ ಲಾಭ ಆಗಬಾರ್ದು ಅನ್ನೋದು. ಇಲ್ಲೇನು ಹೇಳ್ತಾರೆ ಕಾಮೆಂಟದಲ್ಲಿ? ಭರಮಪ್ಪ ಸಂಧ್ಯಾ ಅವ್ರು ಏನು ಹೇಳ್ತಾರೆ? ಬಸ್ಸು ಅಣ್ಣ ಹುಂದ್ರಿಯವ್ರು 2028ರಲ್ಲಿ MLA ಆಯಿತು, ಅವರಾಗಲಿ. ಇನ್ನೊಬ್ಬರು ಏನು ಹೇಳ್ತಾರೆ? ನಮ್ಮ ಕ್ಷೇತ್ರ ಕಣಿಮೆ ಕ್ಷೇತ್ರ ಬಸವರಾಜ ಹುಂದ್ರಿ ಅಂತ ಹೇಳ್ತಾರೆ. ಆಯಿತು, ನೀವು ಹೇಳೋದು ನಿಮ್ಮ ಕರ್ತವ್ಯ ಇದೆ, ಮಾಡಿ, ಕಾಮೆಂಟ್ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರು ಕಾಮೆಂಟ್ ಮಾಡಬೇಕು. ಜೈ ಜಾರಕಿಹೊಳಿ ಅಂತ ಅವ್ರನ್ಲಿ, ಜೈ ಮಾರುತಿ ಅಣ್ಣ ಅಷ್ಟಿಗೆ ಇವ್ರನ್ಲಿ, ಜೈ ಬಸವರಾಜ ಅಣ್ಣ ಹುಂದ್ಲಿ ಅಂತ ಇವ್ರನ್ಲಿ. ನಿಮ್ಮ ಅನ್ನಗಳು ನಿಮ್ಮ ಕಡೆ ರೀ, ನಮಗೇನು ಸಂಬಂಧ ಇದೆ? ನಮಗೇನು ಸಂಬಂಧ ಇದೆ? ಕಾಮೆಂಟ್ ಯಾರು ಮಾಡ್ತಾರೋ ಅವ್ರು ಹೇಳೋರು, ಊದು ಹೇಳೋರು. ಅವ್ರೇನು ಬೆಂಬಲಿಗಿರ್ತಾರ? ಇಲ್ಲ. ಒಬ್ಬೊಬ್ಬರ ನಾಯಕರಿಂದ ಒಬ್ಬೊಬ್ಬರು ಇರ್ತಾರೆ, ಅವ್ರವ್ರು ಹೇಳೋರನ್ನ. ಅದು ನೀವು 3 ಮಾಡಿಕೊಳ್ಳಿ, ನಮಗೆ ಯಾಕೆ ನೀವು ತೊಂದರೆ ಕೊಡ್ತೀರಿ? ನಾವು ಇದ್ದದ್ದು ವರದಿ ಹೇಳೋರಪ್ಪ, ಎಲ್ಲವನ್ನೇ ಹೇಳಿದೆವು ನಾವು. ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿದ್ದೇವೆ, ಮತ್ತು ವಿರೋಧದಲ್ಲಿ ಹೇಳಿದೆವು. ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಕಾಮೆಂಟ್ ಮಾಡೋದೇ ಪ್ರಶ್ನೆ ಬರ್ತೈತೆ. ನಮ್ಮ ಕ್ಷೇತ್ರದ ಎಲ್ಲಿ ತಿರುಗಾಡಿದ್ರಿ, ಏನು ತಿರುಗಾಡಿದ್ರಿ, ಅವ್ರು ವರದಿ ಕೊಡ್ರಿ, ಅವ್ರ ಅಡ್ರೆಸ್ ಕೊಡ್ರಿ, ಪತ್ರ ಹಿಡಿದ ಅಂದ್ರೆ ಹೋಗಿ ಧಮಕಿ ಹಾಕವ್ರ. ಧಮಕಿ ರಾಜಕಾರಣ ಕನ್ನಡಿಯಲ್ಲಿ ಇನ್ನು ಮುಂದೆ ನಡೆಯೋದಿಲ್ಲ. ಜಾರಕಿಹೊಳಿ ಏನು ಅಭಿವೃದ್ಧಿ ಹರಿಕಾರ, ಅವರು ಅಭಿವೃದ್ಧಿಯಿಂದ ಹೊರತು ಹೋಗ್ತಾರ ಅವರು. ಹಾಗಾದ್ರೆ ಕಳಿಸಲನ್ನ ಸೋಲ್ಬೇಕಾಗಿತ್ತಲ್ಲ, ಸೋಲಿಲ್ಲ. 2018ರಲ್ಲಿ ಕೇವಲ ಸ್ವಲ್ಪ ಅಂತರ ಬಂದಿತ್ತು, ಯಾಕಂದ್ರೆ ಜನರ ಆಕ್ರೋಶ ಭಾಳ ದೊಡ್ಡದಿತ್ತು. ಈಗ ಮತ್ತೆ 2028ರಲ್ಲಿ ಜಾರಕಿಹೊಳಿ ಸೋಲಿಸ್ಬೇಕಂತ ಜನ ನಿರ್ಣಯ ಮಾಡ್ರೆ ನಾವೇನು ಮಾಡೋರು? ನಮಗೇನು ಗೊತ್ತಾಯ್ತು ಜನರ ನಾಡಿ ಮಿಡಿತ. ನಾವು ಮೊದಲೇ ಹೇಳಿದ್ದು, ನಾವು ಇಬ್ಬರಿಗೆ ಟಿಕೆಟ್ ಕೊಟ್ಟಾಗ ಹೇಳಿದ್ದು, ಒಬ್ರು ಹಿಂದೆ ತಕ್ಕೊಂಡು ಚಲೋ ಇಲ್ಲಂದ್ರೆ ಜಾರಕಿಹೊಳಿಗೆ ಅವರಿಗೆ 1 ಲಕ್ಷ ಅಂತರ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ, ತೆಗೆದು ನೋಡ್ರಿ. ಹಂಗಾಯ್ತು. ಮತ್ತದ ಅವ್ರು ಹೇಳಿದ್ರು ನಾವು 1 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಹೇಳಿದ್ರು. ಹಂಗಾಯ್ತದು, ಅವ್ರು ಹೇಳ್ದಂಗೆ ಆಯ್ತು. ಯಾಕಂದ್ರೆ ಅವರಿಗೆ ನಾಡಿ ಮಿಡಿತು ಗೊತ್ತಿದೆ, ಇಲ್ಲಿ 2 ಡಿವೈಡ್ ಆಗ್ತಾವ, ನಾನು ಆರಾಮಾಗಿ ಆರಿಸಿ ಬರ್ತೇನೆ ಅಂತ. ಅದು 2018ರಲ್ಲಿ ವಾತಾವರಣ ಇರಲಿಲ್ಲ. ಆದರೆ ಬಸವರಾಜ ಹುಂದ್ರಿ ಅವರು ಅಲ್ಲಿ ಸಹಾಯ ಮಾಡಿದ್ರಲ್ಲ ಮಾರುತಿ ಅಷ್ಟೇ ಅವರಿಗೆ. ಆ ಮಾರುತಿ ಅಷ್ಟೇ ಅವರು ಅಲ್ಲಿ ಸ್ವಲ್ಪ ಅವರ ಸಹಾಯವನ್ನು ಸ್ಮರಿಸಿಕೊಂಡು ಹಿಂತೆಗೆದುಕೊಳ್ಬೇಕಾಗಿತ್ತು ನ್ಯಾಯಯುತವಾಗಿ. 2023ರಲ್ಲಿ ಪಡೀಲಿಲ್ಲ. ಮುಂದೆ 2028ರಲ್ಲಿ ಏನು ಗದ್ದಲಾಗ್ತಿದ್ದು ಗೊತ್ತಿಲ್ಲ. ನಾವು ಈ ಸಮೀಕ್ಷೆ ಅಲ್ಲಿದು ಇದೊಂದು ಈ 3ರಲ್ಲಿ ಗೆಲ್ಲೋರು ಯಾರು, ಕಣಿಮೆ ಕ್ಷೇತ್ರ ಯಾರ ಪಾಲಿಗೆ ಅಂತ. ನೀವು ಯಾರ್ಯಾರ ಪಾಲಿಗೆ? ನಿಮ್ಮ ಪಾಲಿಗೆ. ನೀವೇನು ಸಂಘಟನೆ ಮಾಡ್ತೀರಿ ನೀವು ಹುಡ್ತೀರಿ. ಯಾರ ನಶೀಬದಾಗ ಏನ್ತಿದ್ದು ಆಗ್ತಿತ್ತು. ಬಸವರಾಜ ಹುಂದ್ರಿ ಅವ್ರಿಗೆ MLA ಆಗ್ಬೇಕಂತ ಬಹುಪಾಲು ಜನ ಹೇಳಿದ್ರಿಂದ ಈ ವರದಿಯನ್ನು ಮಾಡಬೇಕಾಯ್ತು. ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಏನು ದುಡಿತಾ ಇದ್ದಾರೆ ಅಂತಂದರೆ ತೆರೆಮರೆಯಲ್ಲೇ ದುಡಿತಾರೆ. ಅವ್ರ ಹೆಸರನ್ನೂ ಬರಬಾರ್ದು, ಕ್ಷೇತ್ರದಲ್ಲಿ ಬಿ ಜೆ ಪಿನೂ ಹೆಚ್ಚು ಬೆಳಿಬೇಕು ಅಂತ. ಏನು ಬಸವರಾಜ ಹುಂದ್ರಿ ಅವರು ಕ್ಷೇತ್ರದಲ್ಲಿ ಪ್ರತಿದಿನ ಅಡ್ಡಾಡ್ತಾರೆ, ಆ ನೋವುಗಳನ್ನು ಅನುಭವಿಸ್ತಾರೆ, ಖರ್ಚು ಮಾಡ್ತಾರೆ. ತಮ್ಮದು ಏನು ದಂಧೆ ಇದೆಯಲ್ಲ ಅದ್ರ ಕಡೆ ಹೆಚ್ಚು ಲಕ್ಷ್ಯ.
ಎಲ್ಲ ಸಮತೋಲನದಿಂದ ನಡೀತದೆ. ಹೀಗಾಗಿ ಯಾರೂ ಏನೂ ಅಂಜುವಂಥ ಅಗತ್ಯ ಇಲ್ಲ. ಇಲ್ಲಿ ಫ್ರೀ ಆ್ಯಂಡ್ ಪ್ರೇ ಎಲೆಕ್ಷನ್ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ, ಜನರ ಉದ್ದೇಶ ಕೂಡ ಅದಾಗಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇನ್ನೊಂದು 1 ಅಥವಾ 2 ತಿಂಗಳ ನಂತರ ಸ್ವಲ್ಪ ಇನ್ನೊಂದು ವರದಿಯನ್ನು ಮಾಡ್ತೇವೆ. ಆ ವರದಿ ಕೂಡ ಇದೇ ರೀತಿ ಆಗ್ತದೆ. ಯಾಕೆಂದ್ರೆ ಜನ ಮರಿಬಾರ್ದು ಅಂತೇಳಿ ನಾವು ಮಾಡ್ತೇವೆ. ನಮಗೆ ಯಾರು ದುಡ್ಡು ಕೊಡೋದು ಬೇಡ, ತಗೊಳ್ಳೋದು ಬೇಡ. ಏನೋ ಒಂದು ವರದಿ ಮಾಡಿದಂದ್ರೆ ಸ್ವಲ್ಪ ಏನು ಫೋನ್ಪೇ ಮಾಡ್ರಿ, ಏನಾಗೋದೈತೆ? ಮತ್ತು ಸತ್ಯ ಹೇಳೋರಿಗೆ ಫೋನ್ಪೇ ಮಾಡಲ್ಲ, ಮತ್ತೆ ಯಾರು ಮಾಡೋರು? ಗಟ್ಟಿ ಧ್ವನಿಯನ್ನು ಗಟ್ಟಿ ಮಾಡಬೇಕಾದ್ರೆ ಫೋನ್ಪೇ ಮಾಡಬೇಕು. ಒಬ್ರು ಕೇಳ್ತಾರೆ ಎಲ್ಲ ಓಕೆ ಫೋನ್ಪೇ ಯಾಕಂತಂದ್ರೆ ನಾವು ಬದುಕಬಾರ್ದಾ? ಏನು ರಾಜಕಾರಣಿಗಳು ದುಃಖ ತಗೋತೇವೆ? ಏನು ಸಮಾಜದಿಂದ ದುಡ್ಡು ಬರ್ತದ? ಯಾರೋ ಒಳ್ಳೆಯದು ಆಗಬೇಕು, ಗಟ್ಟಿದ್ದಾನೆ ನಿಮ್ಮ ಧ್ವನಿಗೆ ನಾವು ಧ್ವನಿಗೂಡಿಸ್ತೇವೆ ಅಂತ ಬಂದಿರ್ತಾರೆ. ಸರ್ ಏನಾದರೂ ಹೇಳ್ರಿ, ನಾವು ನಿಮ್ಮ ಬೆಂಬಲಕ್ಕೆ ಇರ್ತೇವೆ 24 ತಾಸು ಅಂತ ಹೇಳ್ತಾರೆ. ಅದು ನಾವು ಏನೋ ಹೇಳೋದಿಲ್ಲ. ಇರಲಿ, ನಾವು ನಿಮ್ಮ ಬೆಂಬಲ ಇರಲಿ ಅಂತಲೇ ಕೇಳ್ಕೋದಿಲ್ಲ, ಬೇಡ ಅಂತಲೂ ಕೇಳ್ಕೋದಿಲ್ಲ. ನಿಮ್ಮ ಏನು ಒಂದು ಶಕ್ತಿ ಇದೆ ನಮಗೆ ಉಪಯೋಗ ಆಗಬೇಕು, ನಮ್ಮ ಶಕ್ತಿ ಸಮಾಜಕ್ಕೆ ಉಪಯೋಗ ಆಗಬೇಕು, ಒಳ್ಳೆಯವರು ಆರಿಸ್ತರ್ಬೇಕು. ಈ ನಮ್ಮ ಕಡಿಮೆ ಕ್ಷೇತ್ರದಲ್ಲಿ ದುಡ್ಡು ಹಂಚಿರಂದರೆ ನಾವೇನು ಕೇಳ್ತೇವೆ? ಕಡಿಮೆ ಕ್ಷೇತ್ರದ ಜನರಿಗೆ ಇಡೀ 224 ಕ್ಷೇತ್ರಗಳಿಗೆ ಹೆಚ್ಚಾಗೋದವ ಅಂತ. ಮತ್ತೆ ಹೆಚ್ಚಾಯ್ತಂದ್ರೆ ಮತ್ತೆ ಇದು ಮತ್ತೆ ಡಿವೈಡ್ ಆಯ್ತಂದ್ರೆ ಬೆಳಗಾವಿ ಜಿಲ್ಲೆ 18ರಿಂದ ಹೆಚ್ಚಾಗ್ತಾವ. ಅವಾಗೇನು ಮಾಡೋರು? ಅವಾಗ ಮತ್ತು ವಾತಾವರಣ ಬೇರೆ, ಚುನಾವಣೆ ನಾಮಿನೇಷನ್ ಆದ ನಂತರ ಒಂದು ವಾತಾವರಣ ಬೇರೆ ಇರ್ತೈತೆ. ಅದು ಜನ ಎಲ್ಲವನ್ನು ನೋಡ್ತಿರ್ತಾರೆ. ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಬಿಡ್ಬೇಕು ಅಂತ ಎಲ್ಲ ಗೊತ್ತಿದೆ. ನಮ್ಮ ವರದಿ ಆಧಾರದಿಂದ ಅವ್ರಿಗೆ ಗೆಲ್ತಾವೆ ಅಂತ ಇಲ್ಲ. ಒಟ್ಟಾರೆ ಇಲ್ಲಿ ಕಾಮೆಂಟ್ ರವಿ ಅಂತ ಏನು ಮಾಡ್ತಾ ಇದ್ದಾರೆ ಅಂತ ಕಾಮೆಂಟನ್ನು ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಒಳ್ಳೆಯ ವಿಷಯಗಳನ್ನು ಕೇಳ್ಕೊರಿ. ಮುಖ್ಯ ಕ್ಷೇತ್ರದಲ್ಲಿ ಅಲ್ಲಿ ಏನಾಗ್ತೈತೆ ಅನ್ನೋದು ಹೇಳ್ತೇವೆ. ಮುಖ್ಯ ಕ್ಷೇತ್ರ ನಮ್ಮ ಕಡೆ ಇದೆ, ಆದರೆ ಇನ್ನೊಂದು 15 ದಿವಸ ಅಂತ ಹೇಳ್ತೇವೆ. ಅಲ್ಲಿ ಪಕ್ಕ ಹೇಳ್ತೇವೆ, ಮತ್ತು ಕಚ್ಚಾ ಅಲ್ಲ. ಯಾವ ಸಲ 23 ಇಲೆಕ್ಷನ್ದಲ್ಲಿ ಏನಾಯ್ತು ಗೊತ್ತೇನೋ? ನಾವು ಏನು ಹೇಳಿದ್ದು ಅವು ಆರಿಸ್ಕೊಂಡು ಯಾರು ಬೀಳ್ತಾರೆ, ಹೆಂಗೆ ಬೀಳ್ತಾರೆ ಅಂತ ಹೇಳಿದ್ದು. ಚಂಬು ಕಲ್ಲೋಳ್ಕರು ಎಲ್ಲಿ ಹೇಳುತ್ತದೆ ಅಂತ ಹೇಳಿದ್ದು. ಅಲ್ಲಿ ಕಾಕಾ ಪಾಟೀಲರು, ನಿಪ್ಪಾಣಿಯಲ್ಲಿ ಕಾಕಾ ಪಾಟೀಲರು, ನಂತರ ಉತ್ತಮ್ ಪಾಟೀಲರು ಒಂದಾಗಿದ್ರು. ಅಲ್ಲಿ ಕೆಲವೊಂದು 25,000 ಮತಗಳ ಅಂತರ ಗೆಲ್ತಿರು. ಒಂದು ಆಗಲಿಲ್ಲ, ಡಿವೈಡ್ ಆಗ್ತಾವ. ಅಲ್ಲಿ ಶಶಿಕಲಾ ಜೊಲ್ಲೆ ಅವರು ಆಚೆ ಬರ್ತಾವ ಅಲ್ಲಿ ಹೇಳಿದರು. ಬೈಲಹೊಂಗಲ್ದು ಹೇಳಿದ್ದು, ಮಹಂತೇಶ್ ಕೌಜಲಿ ಸಾಹೇಬ್ ಗೆಲ್ತಾರಂತೇಳಿ. ಯಾಕಂದರೆ ಅವರು ಸೌಮ್ಯ ಸ್ವಭಾವದವರು, ಗೆಲ್ತಾರಂತೇಳಿ. ಬೆಳಗಾವಿ ಉತ್ತರದಲ್ಲಿ ಅನಿಲ್ ಬೆನ್ಕೆ ಅವ್ರು ಕೊಟ್ಟಿದ್ರೆ ಗೆಲ್ತಾರಂತ ಹೇಳಿದ್ದು. ಆದರೆ ಅನಿಲ್ ಬೆನ್ಕೆ ಅವರ ಟಿಕೆಟನ್ನು ನಾವು ತಪ್ಪಿಸಿದ್ವು. ಹೆಂಗೆ ತಪ್ಪಿಸಿದ್ರು ಅಂದ್ರೆ ಸತತವಾದ ವರದಿಯನ್ನು ಮಾಡಿದ್ವು. ಅವರು BJP ಕಾರ್ಯಕರ್ತನ ಹಿಡಿದು ಇಡಲಿಲ್ಲ, ಆ ವರದಿ ಹೋತು. ಎಲ್ಲ ಕ್ಷೇತ್ರ ವರದಿ ಮಾಡಿದ್ವು. ಬೆಳಗಾವಿ ದಕ್ಷಿಣದ ಅಭಯ ಪಾಟೀಲ್ ಗೆಲ್ತಾರೆ, ಅವ್ರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಳ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಒಳ ಹೊಂದಾಣಿಕೆ ರಾಜಕಾರಣ ನಡೆಯೋಂಗಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ. ಯಾಕಂದರೆ ಎಲ್ಲರಿಗೂ ತಿಳಿಸೋದಿಲ್ಲ. ನಾವೇನು ತಿಳಿಸಿದ್ರೆ ಯಾರೂ ತಿಳಿಸಿರಲಿಲ್ಲ. ಆಶ್ಚರ್ಯ ಅಂತಂದರೆ ಯಾರಿಗೆ ಹೇಳಿ ಬರೋದಿಲ್ಲ. ಯಾಕಂದ್ರೆ ಎಲ್ಲರ ಕಂಬಳಿ ಅಟ್ಕಾಸಿದವ, ನಮ್ಮ ಕಂಬಳಿ ಅಟ್ಕಾಸಿಲ್ಲ. ಎತ್ತರ ಹೆಗಲ ಮೇಲೆ ಕೂತ್ಕೊಂಡೇ ಬಿಡೋದು ನಮ್ಮ ಕಂಬಳಿ. ಹೀಗಾಗಿ ನಾವು ಇಂಡಿಪೆಂಡೆಂಟ್ ವರದಿ ಏನು ಮಾಡೋದ್ರಿಂದ ಇಡೀ ರಾಜ್ಯ ತುಂಬೆಲ್ಲ ಸದಾನಂದ ಭವನ ಏನು ಹೇಳ್ತಾರದ ಗಮನಕ್ಕೆ ಲೈವ್ ಬಂದಾಗ ಸಾವಿರಾರು ಜನ, 100 ಜನ ಅಲ್ಲ, ಸಾವಿರಾರು ಜನ ಈ ವೀಕ್ಷಣೆ ಮಾಡತ್ತಾರೆ. ಈಗ ಮುಗಿ ಕೂಡ 2,500-3 ಸಾವಿರ ನೋಡಿರ್ತಾರೆ. ಮುಂದೆ ಅದನ್ನು ಫಾರ್ವರ್ಡ್ ಮಾಡೋರು ತಮ್ಗೆ ಹೆಂಗೆ ಬೇಕಂಗೆ ಫಾರ್ವರ್ಡ್ ಮಾಡ್ಕೋತಾರೆ. ತಮ್ಮ ಪರವಾಗಿತ್ತಂದ್ರೆ ಫಾರ್ವರ್ಡ್ ಮಾಡ್ತಾರೆ, ಇಲ್ಲ ಸುಮ್ಮಿರ್ತಾರೆ. ಎಲ್ಲ ಜನರಲ್ಲಿ ಹೇಳಲ್ಲ ಅಂತ ಜನರಲ್ಲಿ ಹೇಳಬೇಕಾಗ್ತದೆ. ಜನರಿಗೆ ಎಲ್ಲವನ್ನು ಬಿಚ್ಚಿಡ್ಬೇಕಾಗಿ. ಒಟ್ಟಾರೆ ಈ ತ್ರಿಮೂರ್ತಿಗಳಲ್ಲಿ ಕೊನೆಯದಾಗಿ ಒಂದು ಮಾತು, ಬಸವರಾಜ ಹೊಂದ್ರಿ ಅವರು ಗೆಲ್ಲಬೇಕು ಅನ್ನೋದು ನಮ್ಮ ಇಚ್ಛೆ, ಮತ್ತೇನು ಇಲ್ಲ. ಕಾಗವಾಡ ಕ್ಷೇತ್ರದಲ್ಲಿ ಅಲ್ಲಿ ಯಾರಿಗೆ ಕೊಡ್ಬೇಕಂದ್ರೆ ಏನೇ ಮಗ್ದುಮ್ ಅವ್ರಿಗೆ ಕೊಡ್ಬೇಕು. ಸುರೇಶ್ ಪಾಟೀಲ್ ಅವರು ಏನೇ ಮಗ್ದುಮ್ ಅವ್ರಿಗೆ ಕೊಟ್ರಂದ್ರೆ ಅವ್ರು ಆಚೆ ಬಂದೇ ಬರ್ತಾರೆ. ಯಾಕಂದರೆ ಶಂಕರಾನಂದವರು ಇದ್ದಾಗಿಂದೂ ಏನೇ ಮಗ್ದುಮ್ ಡಾಕ್ಟರ್ ಅಂಕ್ಲೆ ಅವರು ಇದ್ದಾರೆ. ಅವ್ರ ಕಾಗವಾಡದಲ್ಲಿ ಅವ್ರು ಏನು ಬೆಂಬಲ ಇದೆಯಲ್ಲ, ಎಲ್ಲ ಜಾತಿ ಜನಾಂಗದ ಜನರನ್ನು ಹಿಡ್ಕೊಂಡಿದ್ದಾರೆ. ಇವರಿಗೆ ಪ್ರಥಮ ಟಿಕೆಟ್ ಇತ್ತು ಶಂಕರಾನಂದ ಇದ್ದಾಗ. ಕರೆದಿದ್ರು ದಿಲ್ಲಿಗೆ, ಏನೇ ಪಾಟೀಲ್ ಹೋಗಿದ್ರು, ಏನೇ ಮಗ್ದುಮ್ ಅವ್ರು ಹೋಗಿದ್ರು. ಅವರು ಮಾವ ಏನಂದ, ಈಗ ಬೇಡ ಅಂದ. ಅಲ್ಲಿ ಟ್ರೈನ್ ಟಿಕೆಟ್ ತೆಗಿತು. ಇಲ್ಲಾಂದ್ರೆ ಸತತವಾಗಿ 4 ಸಲ ಅವರೇ ಆಗ್ತಿದ್ರು MLA. ಸರಳ ಸಜ್ಜನ ಡಾಕ್ಟರ್ ಅವರು. ನಂತರ ಇವರು ಯಾರಿಗೆ ಹೇಳಿದ್ರು ಅವ್ರು ಕೊಟ್ಟರು, ಅವ್ರು ಗೆದ್ದು ಬಂದರು. ನಂತರ ಏನು
ಕಾಗೆ ಅವ್ರೇನು ಹಿಡ್ಕೊಂಡು ಕೂತರು, ಅಲ್ಲಿ ಗೆಲುವು ಕಾಗೆ ಅವ್ರದ್ದಾಯ್ತು, ಸತತವಾಗಿ ಬಿಡಲಿಲ್ಲ. ಮಗ್ದುಮ್ ಅವರು ತಮ್ಮ ಆಸ್ಪತ್ರೆ ಮಾಡೋಣಪ್ಪ, ಇನ್ನೇನು ಬೇಡ, ಯಾಕಂದ್ರೆ ನಾವು ಈ ವೈದ್ಯಕೀಯ ಸೇವೆ ಅತ್ಯಂತ ಸರ್ವಶ್ರೇಷ್ಠ ಸೇವೆ ಅಂತೇಳಿ ಮಾಡತ್ತಾರ. ಈಗ ಸರ್ವಶ್ರೇಷ್ಠ ಆಗಿದ್ದಾರೆ ಅವರು. ಊರವರು ಅವ್ರನ್ನ 35 ವರ್ಷ ನೋಡಿರಲಿಲ್ಲ, ಅವ್ರವ್ರು ಕೊಟ್ಟಿರಲಿಲ್ಲ. ಮೊನ್ನೆ ಏನೋ ಮದುವೆ ಕಾರ್ಯಕ್ರಮ ಕರೆಯಕ್ಕೆ ಹೋಗಿದ್ರು ಅಂತ, ಆಯಿತು 8 ತಾರೀಕು ನಾ ಬಿಜಿ, ಎಲ್ಲಿ 8 ಅಲ್ಲ, ನಾ 6 ತಾರೀಕು ಮದುವೆ ಐತೆ, ಬೆಳಗ್ಗೆ ಬರ್ರಿ ಅಂತಂದರು. ಅಂದರೆ ಇನ್ನೂ ಕೂಡ ವಯೋಮನಸ್ಸು ಹೋಗಿಲ್ಲ. ಇಂಥ ವಯೋಮನಸ್ಸು ಇಟ್ಕೊಂಡು ನೀವು ರಾಜಕಾರಣಕ್ಕೆ ಬರಬಾರ್ದು. ಎಲ್ಲ ಕ್ಷೇತ್ರಗಳ ಬಗ್ಗೆ ಹೇಳ್ತೇವೆ, ಇದು ಒಂದಲ್ಲ, ಎಲ್ಲ ಕ್ಷೇತ್ರಗಳ ಬಗ್ಗೆ ಹೇಳ್ತೇವೆ. ಆದರೆ ಇವತ್ತಿನ ಕ್ಷೇತ್ರ ಏನು, ಈ ತ್ರಿಮೂರ್ತಿಗಳಲ್ಲಿ ಗೆಲ್ಲವರು ಯಾರು ಅಂತ ಹೇಳಿದ್ದೇವೆ. ಇನ್ನು ಶಿವಪ್ಪಗಳವ್ರು ಏನು ಹೇಳ್ತಾರೆ, BJP ಕನ್ಮಡಿ ಬಸವರಾಜ ಹುಂದ್ರಿ ಆಲ್ರೆಡಿ MLA ಅಂತ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಗೊತ್ತಿಲ್ಲ, ಸೀಮಾ ಅವರು ಯಾವ ರೀತಿ ಅವರು ಕಾಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಇರಲಿ, ಇವತ್ತಿನ ವಿಡಿಯೋನ ಭಾಳ ದೊಡ್ಡದಾಯ್ತು, ಮುಗಿಸ್ತೇವೆ. ಈ ಕನ್ಮಡಿ ಕ್ಷೇತ್ರದ ಹೇಳ್ಕೋತ ನಿಮ್ಮ ಕಾಮೆಂಟ್ ನೋಡಿ ಇಡೀ ಕ್ಷೇತ್ರದ ಹೇಳ್ಬೇಕಾಯ್ತು. 18 ಕ್ಷೇತ್ರ ನಮ್ಗೆ ಗೊತ್ತಿದೆ, ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕು ನನಗೆ ಗೊತ್ತಿದೆ. ಮಾಸ್ಟರ್ ಮೈಂಡ್ ಅಂತ ನೀವು ಏನು ತಿಳ್ಕೊಂಡಿದ್ರೆ ನಿಮ್ಮ ಡಬಲ್ ಮಾಸ್ಟರ್ ಮೈಂಡ್ ನಾವು. ಆದ್ರೆ ನಮ್ಮ ಮಾಸ್ಟರ್ ಮೈಂಡನ್ನು ಉಪಯೋಗ ಮಾಡ್ಕೊಳ್ತಾಯಿಲ್ಲ ಯಾರಲ್ಲ. ನಮ್ಮ ಮಾಸ್ಟರ್ ಮೈಂಡನ್ನು ಯಾರು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಯಾರು ಉಪಯೋಗ ಮಾಡ್ಕೊಳ್ತೀರಿ ಅವ್ರು ಆರಿಸಿ ಬರ್ತೀರ ಅಂತ ಹೇಳತ್ತೇವಲ್ಲ ನಾವು. ನಿಪ್ಪಾನಿಂದ ಉತ್ತಮ್ ಪಟ್ರು ನಿಮ್ಮ ಬೆಂಬಲ ಬೇಕಂದ್ರೆ ಅವ್ರಿಗೆ ಕೊಡ್ತೇವೆ. ಕರಿಬೇಕು, ಅವರು ಮಾತಾಡಿಸ್ಬೇಕು. ಎಲ್ಲೇ ಫೋನ್ದಾಗ ತುಮಚ ವಿಡಿಯೋ ಚಾಂಗ್ಲೆ ಅಂತ ಆಗಂಗಿಲ್ಲ. ಕುಡ್ಸಿ ಕ್ಷೇತ್ರ ತಮ್ಮನವರು, ಅವರು ನಮ್ಮನ್ನ ಸಂಪರ್ಕ ಮಾಡಬೇಕು, ಅವ್ರು ಕೇಳಬೇಕಾಗ್ತದೆ. ರಾಯಬಾಗ್ ಕ್ಷೇತ್ರದಲ್ಲಿ ಜಿಲ್ಲಾಧಿಕಾರಿ ಜಮ್ಮು ಕಲ್ಯಾಣಕರು ಭೇಟಿ ಆಗಬೇಕು, ಮಾತಾಡಬೇಕು. ಮಾತಾಡಲಿ ಏನು ಮಾಡೋಂಗಿಲ್ಲ ನಾವು. ಬಸವರಾಜ ಹುಂದೇವರು ನಮ್ಮ ಜೊತೆ ಬಾಜು ಕೂತ ಅವ್ರು ಮಾತಾಡಲ್ಲ ಹೋದ್ರಂದ್ರೆ ನಮಗೆ ಎಷ್ಟು ಕೆಟ್ಟ ಅನ್ಸೈತಿ. ಅದು 3 ವರ್ಷ ನಂತರ ಭೇಟಿ ಆದವರು ಅವರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ. ಆದರೆ ಅವ್ರು MLA ಟಿಕೆಟ್ ಕೊಡಿಸುವಂಥ ಪ್ರಯತ್ನ ನಾವು ಮಾಡಿದ್ದು, ನಮ್ಮ ವಿಡಿಯೋ ಥ್ರೂ ಮಾಡಿದ್ದೇವೆ. ಅದು ಹವಾ ಏನಿತ್ತು ಎಲ್ಲ ಕಡೆ ಎದ್ದಿತ್ತು, ಅವ್ರಿಗೆ ಕೊಟ್ಟರು. ಈಗ ಮತ್ತೆ ಅವ್ರು ಆರಿಸಿ ತರ್ಬೇಕಂತ ಅವ್ರ ಅನ್ಯಾಯಗಳು ಹೇಳ್ತಾ ಇದ್ದಾರೆ. ನೋಡೋಣ ಯಾರ್ಯಾರ ಶಕ್ತಿ ಐತಿ, ಯಾರು ನಾವು ಇವರೇ MLA ಆಗ್ಬೇಕಂತಿಲ್ಲ. ಜನ ಬಯಸ್ತಾರ, ಅವ್ರು MLA ಆಗ್ಬಾರ್ದಾರ. ನಮಸ್ಕಾರ.